ನಾನು ಅಂದ್ರೆ ಕಾಂಟ್ರವರ್ಸಿ ಅಂದ್ರೆ ನಾನು. ಯಾಕೆ ಹಿಂಗೆ ನೀವು? ನಾನು ಒಳ್ಳೇದು ಮಾತಾಡೋರು ಕೆಟ್ಟದ್ದು ಮಾತಾಡ್ತಾರೆ, ನಾನೇನು ಮಾಡೋಕ್ಕಾಗಲ್ಲ. ಸರಿ, ನೀವು ನಂಬರ್ ಭವಿಷ್ಯ ಹೇಳ್ತಿದ್ದವರು ಈ ಗುದ ಭವಿಷ್ಯಕ್ಕೆ ಯಾಕೆ ಬಂದ್ರಿ? ಅದೊಂಚೂರು ಕ್ರಾಸ್ ಆಗಿರ್ಬೋದು, ಅದು ಸಾರಿ ಕೇಳ್ಕೊಳ್ಳೋಕೆ ತಪ್ಪಾಗಿದೆ. ಇದು ಸಾರಿ ಕೇಳ್ಕೊಳ್ಳೋಕೆ ತಪ್ಪಾಗಿದೆ. ಇದು ಸಾರಿ ಕೇಳ್ಕೊಳ್ಳೋಕೆ ಯಾರಿಗಾರು ನಾನು ಪರಿಚಯ ಆದರೆ ದೇವರೇ ಪರಿಚಯ ಆದಂಗೆ. ಈ ದೇವ್ರ ಬಾಯಲ್ಲಿ ಕೆಲವೊಂದ್ಸಲ ಈ ಕಾಂಟ್ರವರ್ಸಿಗಳು ಯಾಕೆ ಆಗ್ತಾ ಇರುತ್ತೆ ಸರ್? ದೇವ್ರ ಕೈಲಿ ಕೂಡ ಲಾಂಗು ಮಚ್ಚುಗಳು ಇದ್ದು ಹಂಗಂತ ಕೇಸ್ ಆಗೋಕ್ಕಾಗುತ್ತಾ ಇವಾಗ? ಹೆಂಗ್ ಹುಡುಕ್ತಿರ ಗುರುಗಳು ಇದನ್ನೆಲ್ಲ ನೀವು? ನನ್ನ ಡೈಲಿ ಇದೇ ಕೆಲಸ, 24 hours. ಇದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ನಾನು ಭದ್ರಾ ಕಡೆನ ನೇರವಾಗಿ ಮಾತಾಡ್ಸಿದ್ದೀನಿ. ನಾನು ದೇವ್ರನ್ನ ಮಾತಾಡ್ಸಿದ್ರಿ? ಹೌದು, ನಿಜ. ಕನೆಕ್ಷನ್ ಇದೆ ನಿಮ್ಗೂ ದೇವ್ರಿಗೂ? ಹೌದು ಹೌದು ಹೌದು. ಇವಾಗ ಇನ್ನೋವತ್ತಲ್ಲಿ ನೋಡ್ಬೇಕಾದ್ರೆ ಇನ್ನೋವ ಅಂದ್ರೆ ನೋವು ಅಂತ ಬರುತ್ತೆ, ಇನ್ನೋವ ಇಟ್ಟಿರೋರ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇನೋವಾ ಇದೆಯಲ್ಲ, ರೆಕಾರ್ಡ್ ಅಲ್ವ ಇವೆಲ್ಲ? ಇದನ್ನ ಯಾರು ನಮ್ಮ ತಗೋನಕ್ ರೆಡಿ ಇಲ್ಲ. ನಾನು ಉದ್ಧಾರ ಆಗ್ತೀನಲ್ಲ, ನಾವು ಉದ್ಧಾರ ಆಗೋದು ಇಷ್ಟ ಆಗಲ್ಲ. ಬಡ್ಡೆ ತೌಕೆ. ಈಗ ನೀವು ಮೊನ್ನೆ ಆ ವಿಡಿಯೋ ಮಾಡಿದ್ಮೇಲೆ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ಹೌದು ನಾನು ನಿಮ್ಗೆ ಪೂಜೆ ಮಾಡಿದೆ ಒಳ್ಳೇದಾಯ್ತು ಅಂತ ಹೇಳಿದ್ರೆ? ನಮಸ್ಕಾರ, ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಾನು ಅಂದರೆ ನಂಬರ್ ಅಂದರೆ ನಾನು ಅಂತಿದ್ದಂತಹ ನಮ್ಮ ಆರ್ಯವರ್ಧನ್ ಗುರೂಜಿಯವರು ಈಗ ನಾನು ಅಂದರೆ ಕಾಂಟ್ರವರ್ಸಿ ಅಂದರೆ ನಾನು ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಇವಾಗ ಹಿಡ್ಕೊಂಬಂದು ನಮ್ಮ ಸ್ಟುಡಿಯೋದಲ್ಲಿ ಕೂರ್ಸ್ಕೊಂಡಿದ್ದೀನಿ. ಸಾಕಷ್ಟು ವಿಚಾರಗಳನ್ನ ಅವ್ರ ಜೊತೆ ಮಾತಾಡೋದಿದೆ. ಗುರುಗಳೇ, ಹೇಗಿದ್ದೀರಿ? ನಮಸ್ಕಾರ, ನಾನು ತುಂಬ ಚೆನ್ನಾಗಿದ್ದೀನಿ. ಯಾಕೆ ಹಿಂಗೆ ನೀವು? ನಾನೇನಾಗಿದ್ದೀನಿ? ನಾನು ಕರೆಕ್ಟಾಗಿದ್ದೀನಿ. ಎಲ್ಲ ಕರೆಕ್ಟಾಗಿದ್ದರೆ ಮತ್ತೆ ಯಾಕೆ ಇಷ್ಟು ಟ್ರೋಲ್ ಮಾಡ್ತಿದ್ದಾರೆ? ಯಾಕೆ ಇಷ್ಟು ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ? ಯಾಕೆ ನಿಮ್ಗಿಷ್ಟು ವಿಡಿಯೋ, ಅವರು ವಿಡಿಯೋ ಮಾಡಿ ಇವ್ರು ವಿಡಿಯೋ ಮಾಡಿ ನಿಮ್ಮ ವಿಡಿಯೋ ತಗೊಂಡೆಲ್ಲ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಹಂಗಾರೆ? ಇಲ್ಲಿವರೆಗೂ ಬೆಳೆದು ಬಂದಿರೋ ಆದಿರ್ಬೋದು, ತುಂಬ ಜನ ಶತ್ರುಗಳಿಗೆ ನಾನು ಸಿಗ್ದಲೇ ಇರ್ಬೋದು, ಅಟ್ ಆ್ಯಂಡ್ ಟೈಮ್ ಬಂದಿರ್ಬೋದು, ಇಲ್ಲ ಇದರಿಂದ ನನ್ನ ಲೈಫ್ ಚೇಂಜ್ ಆಗ್ಬೋದು, ಇಲ್ಲ ನನಗೆ ಹೊಸ ಲೈಫ್ ಬರ್ಬೋದು, ಎಷ್ಟು ವರ್ಷ ಅಂತ ಅಸ್ಟ್ರಾಲಜಿ ಮಾಡ್ತೀನಿ ಅಂತ. ಆಮೇಲೆ ಇದು ನನ್ನ ಮಾರ್ಕೆಟ್ ಅಂತ ನಾನು ಮಾಡಿಲ್ಲ, ನನ್ನ ಯೋಗ ಇರ್ಬೋದು. ಭಾಳ ವಿಶೇಷ, ನಾನೊಬ್ಬ ಹೀರೋ ಅಲ್ಲ, ದೊಡ್ಡ ರಾಜಕಾರಣಿ ಅಲ್ಲ. ಸತತವಾಗಿ 2011 ವರ್ಲ್ಡ್ ಕಪ್, ಅಮಿತ್ ಪಳ್ಳೆ ಮೊದಲನೇ ಆ್ಯಂಕರ್, ಸುವರ್ಣ ನ್ಯೂಸ್ ನನ್ನ ಫಸ್ಟ್ ಡಬ್ಲ್ಯೂ, ನನ್ನ ಬೆಳೆಸಂತರು ಪ್ರವೀಣ್, ಖಂಡಿತ ಅಲ್ಲ ಕೂಡ, ಅದು 24 ನಂಬರ್ಸು. ಹಾಗಾಗಿ ನನ್ನಲ್ಲಿರೋ ಯೋಗ ಈ ಮಟ್ಟಕ್ಕೆ ತಂದಿಟ್ಟಿರ್ಬೋದು. ನನ್ನ ಯೋಗ ಭಯಂಕರ, ಗುರು ಶುಕ್ರ ಒಟ್ಟಿಗೆ ಇದೆ. ಇದು ರಾಜ್ಕುಮಾರ್ ಜಾಗದಲ್ಲಿತ್ತು ಲಗ್ನದಲ್ಲಿ. ಹಾಗಾಗಿ ನನ್ನ ಲೈಫಲ್ಲಿ ಯಾವತ್ತೂ ಜೋಬಲ್ಲಿ ದುಡ್ಡು ಇಟ್ಕೆ ಓಡಾಡ್ದೋನಲ್ಲ, ನನ್ನ ತಲೆಯಲ್ಲಿ ಜ್ಞಾನ ಇಟ್ಕೆ ಓಡಾಡ್ದನು. ಜ್ಞಾನ ಇಷ್ಟು ಫೇಮಸ್ ಆಗ್ಬೋದು. ಇವತ್ತು ಎಲ್ಲದನ್ನೂ ಟ್ರೋಲ್ ಆಗುತ್ತೆ, ಎಲ್ಲರದ್ದು ಮಾಡಿದ್ರು ಯಾರೂ ನೋಡಲ್ಲ. ಇವತ್ತು ಟ್ರೋಲ್ ಮಾಡೋಕ್ಕೆ ಬರ್ದಿದ್ದರೆಲ್ಲ ಟ್ರೋಲ್ ಮಾಡ್ಕೊಂಡವ್ರೆ. ನಾನು ಒಳ್ಳೇದು ಮಾತಾಡೋರು ಕೆಟ್ಟದ್ದು ಮಾತಾಡ್ತಾರೆ, ನಾನೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಜ್ಯೋತಿಷ್ಯದಲ್ಲಿ ನನ್ನ ಲೈಫಲ್ಲಿ ತುಂಬ ಸಾಧನೆಗಳ ಬಗ್ಗೆನೇ ಮಾತಾಡಿದ್ದೀನಿ. ಹಾಗಾಗಿ ನಾನು ಜ್ಯೋತಿಷ್ಯದಿಂದ ಯಾವ ಮಟ್ಟಕ್ಕಾರು ಹೋಗಿ ರೆಡಿ ಇದ್ದೀನಿ 100%. ನನ್ನ ಫ್ಯಾಮಿಲಿ. ಬಟ್ ಇವಾಗ ಏನಾಗ್ತಿದೆ ಅದೆಲ್ಲ ಓಕೆ ನಿಮಗೆ? ಓಕೆ ಅನ್ನೋದು ನನಗೇನು ಬೇಜಾರು ಮಾಡ್ಕೊಂಡು ರೂಢಿ ಇಲ್ಲ. ಯಾಕಂದರೆ ನಂಗೆ ಚಿಕ್ಕದಿಂದ ತಂದೆ ತಾಯಿ ಬಿಟ್ಟು ಬಂದು ಬದುಕ್ತಾನು, ಊಟಕ್ಕಿಲ್ದಿದ್ದನು, ಬಟ್ಟೆಕ್ಕಿನಕ್ಕಿಲ್ಲ, ಈ ಥರದ ಬ್ರಷ್ ಇಲ್ದಿಲ್ಲ, ತೆಂಗಿನ ಜುಂಗಲಲ್ಲಿ ಹೋಗ್ತಾರೆ ನಾವೆಲ್ಲ, ಊಟಕ್ಕೆ ದುಡ್ಡಿಲ್ಲ, ಭಾಷೆ ಗೊತ್ತಿಲ್ಲ, ಇಂಥ ಊರಲ್ಲಿ ಬದುಕಿದ್ವಿ. ಇವತ್ತು ನಂಗೆ ದೇವ್ರು ಎಲ್ಲವನ್ನೂ ಕೊಟ್ಟವನೇ. ಇನ್ನೇನು ಒಂದು 20 ವರ್ಷ ಇರ್ತೀನಿ ಭೂಮಿಲಿ, ನಂದಲ್ಲ ಪ್ರಪಂಚ, ಬಿಟ್ಟು ಹೋಯ್ತಾ ಇರ್ತೀನಿ. ಬಿಟ್ಟೋದ್ರೂ ಕೂಡ ನೆನೆಸ್ಕಿನ ಥರ ಬದುಕಬೇಕು ಅಂತ ಬದುಕ್ತಾ ಇದ್ದೀವಿ. ಹಾಗಾಗಿ ಸಿನಿಮಾ ಹೀರೋ ಆಗಿ ನಮಗೆ ಸಾಥ್ ಕೊಡ್ತಾಯಿಲ್ಲ. ನೀವು ಹೀರೋ ಆಗ್ಬೋದಾಗಿತ್ತು ಈಗಲೂ ಆಗಿ, ಅಂದರೆ ಈ ಏಜಿಗೆ ನಾವೇ ನಂದೇ ಕತೆ ಮಾಡ್ಕೋಬೇಕಷ್ಟೇ. ರಜನಿಕಾಂತ್ ಅವ್ರ ಏಜ್ ಎಷ್ಟು? ಅಂದರೆ ಅವರು ಅದನ್ನು ಟಾರ್ಗೆಟ್ನ ಸೆಟ್ ಮಾಡ್ಕೊಂಡಿರೋದಕ್ಕೆ ಅವ್ರು ಹೀರೋ ಆಗಿದ್ದಾರೆ. ನಾವು ಟಾರ್ಗೆಟ್, ನಿಮಗೆ ಆಸೆ ಇತ್ತು ಹೀರೋ ಆಗಕ್ಕೆ? ಆ ಥರ ಇರಲಿಲ್ಲ. ಇವಾಗ ನನ್ನ ಅಸ್ಟ್ರಾಲಜಿ ನನ್ನ ಟಾರ್ಗೆಟ್. ನಾನು ಲಾಸ್ಟಲ್ಲಿ ಪ್ರಾಣ. ಅಸ್ಟ್ರಾಲಜಿನ ನ್ಯೂಮರಾಲಜಿನ ನೀವು ಹೇಳಿ ಫಸ್ಟ್ ನನಗೆ. ನಾನು ಅಸ್ಟ್ರಾಲಜಿನ, ಎಲ್ಲ ನ್ಯೂಮರಾಲಜಿ ಅಂತ ಕತ್ತಾರೆ. ಬಟ್ ನಂಬರ್ ಹೇಳ್ತೀರಿ ನೀವು? ಅಂದರೆ ಈ ಪ್ರಪಂಚದಲ್ಲಿ ನಾನು ಈ ಘಟನೆ, ಅಸ್ಟ್ರಾಲಜಿ 1000 ಜನ ಇದ್ದಾರೆ. ಅದರಿಂದ ನಾನು ಹೇಳ್ತೀನಿ, ಇಡೀ ಡೇಟ್ ಹಿಂಗೆ ಆಗುತ್ತೆ ಅಂದರೆ ಇಡೀ ವರ್ಲ್ಡಲ್ಲಿ ನಾನು ಒಬ್ಬರಿಗೆ ಗೊತ್ತಾಗೋದು. ಇವಾಗೆಲ್ಲ ಮಗ್ಗಿ ಎಲ್ಲ ಕಾಪಿ ಮಾಡ್ತಾರೆ, ಅದು ಒರಿಜಿನಲ್ ಕಾಪಿ. ಸರಿ, ನೀವು ನಂಬರ್ ಭವಿಷ್ಯ ಕಮಲೋತ್ಪತ್ತಿ ಅಂತವ್ರು ನಾನೇನು ಮಾಡೋಕ್ಕಾಗಲ್ಲ. ನೀವು ಕವಿರತ್ನ ಕಾಳಿದಾಸ ಅಲ್ಲಿ ಕಮಲೋತ್ಪತ್ತಿ ಯಾವ ಕವಿರತ್ನ ಅವರು ಇದನ್ನು ಇದು ಒಗಟ್ಟು ಬಿಡಿಸೋರು ಯಾರಿಗೂ ಬಿಡ್ಸೋಕೆ ಬರಲ್ಲ, ಕರೆಕ್ಟ್, ರಿಪೀಟ್ ಮಾಡ್ತಾರೆ. ಅಂಥ ಯೂಟ್ಯೂಬ್, ಅಂಥ ಫೇಸ್ಬುಕ್ ಅಂತ ಅದು ಇದ್ದರೆ ನಂಗೆ ಅದು ಸಂಬಂಧ ಇಲ್ಲ. ಸರಿ, ನೀವು ನಂಬರ್ ಭವಿಷ್ಯ ಹೇಳ್ತಿದ್ದವರು ಈ ಗುದ ಭವಿಷ್ಯಕ್ಕೆ ಯಾಕೆ ಬಂದ್ರಿ ಹೇಳಿ ಫಸ್ಟ್? ಬುಧ ಭವಿಷ್ಯದ 10 ವರ್ಷ ಸಬ್ಜೆಕ್ಟ್ ಕ್ಲಾಸೇ ಮಾಡಿದ್ದೀನಿ ನಾನು. ಗುದ ಭವಿಷ್ಯ, ಬುಧ ಭವಿಷ್ಯನ ಕ್ಲಾಸ್ ಮಾಡಿದ್ದೀನಿ. ನನ್ನ ಸರೌಂಡಿಂಗ್ ಎಲ್ಲರಿಗೂ ಗೊತ್ತಿದ್ದು ಸಬ್ಜೆಕ್ಟು. ಹಾಗಾಗಿ ಅದು ದೊಡ್ಡ ಸಬ್ಜೆಕ್ಟ್, ಅದರಲ್ಲಿ ಅದೃಷ್ಟ. ಅದನ್ನ ಹೆಂಗಿಲ್ಲ ಕುತ್ಕೊಂಡು ಹಂಗೆ ನೀವು ಅದೊಂಚೂರು ಕ್ರಾಸ್ ಆಗಿರ್ಬೋದು, ಅದರಿಂದ ಸಾರಿ ಕೇಳ್ತೀನಿ ಬೇಕಾದ್ರೆ ತಪ್ಪಾಗಿದ್ರೆ. ನಂಗೆ ಸಾರಿ ಕೇಳಬೇಕು ಅಂತ ಅನ್ಸಿದ್ರೆ ಕೇಳ್ತೀನಿ, ತಪ್ಪಾಗಿರ್ಬೋದು. ಸರ್, ಇಲ್ಲಿವರೆಗೂ 1000 ಮಾತಾಡ್ತಾ ಇದ್ದೀವಿ. ಈಗ ಏನು ಮಾಡೋಕ್ಕನ್ನ? ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ. ನೀವು ಅದ್ರಲ್ಲಿ ಹೇಳಿರೋದು ಸತ್ಯ ನಂಗಾದ್ರೆ? ನಾನು ಹೇಳಿರೋದು ಸತ್ಯನ, ಅದು ಒಪ್ಕೊತೀನಿ. ಈಗ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ.
ಸರ್ ದುಡ್ಡು ನನ್ನ ಹತ್ರ ಇವತ್ತೂ ಇಲ್ಲ ಸರ್, ನಾನು ಸಾಲದಲ್ಲಿದ್ದೀನಿ ಸರ್. ಹ್ಮ್ ಸರ್ ದುಡ್ಡು ನಾವು ದುಡಿತೀವಿ, ಅದು ನಂದಲ್ಲ ಸರ್. ಉಳಿಸ್ತೀವಿ ಅದು ನಿಮ್ದು. ದುಡಿತಿದ್ದೀವರ ಅದು ನಮ್ಮದು, ನನ್ನ ಹತ್ರ ಉಳಿಸ್ಕತೆ ಇಲ್ಲ, ಅದಕ್ಕೆ ನನಗೂ ಸಂಬಂಧ ಇಲ್ಲ. ನಂಗೆ ಏನು ಇದೆಷ್ಟು ಬಟ್ ದುಡ್ಡು ನೀವ್ ಇರುತ್ತೆ ತಿನ್ನೋದು. ನೀವ್ ಹೇಳೋದಕ್ಕೆ ನನ್ನ ಹತ್ರ ಜಾಸ್ತಿ ಇರ್ಬೇಕಿತ್ತಲ್ಲ ಗುರುಗಳೇ. ಸರ್ ಒಂದು ಹೇಳ್ತಾ ಇದ್ದೀನಿ, ನೀವು ಜನಗಳ ಸೇವೆ ಮಾಡ್ತೀವಿ, ನಾವು ಜನಗಳ ಸೇವೆ ಮಾಡ್ತಿದ್ವಿ. ನಿಮ್ಮ ದುಡ್ಡು ನಿಮ್ಗೆ ಎಷ್ಟಿದೆ ನಿಮಗೆ ಗೊತ್ತು, ನಮ್ಮ ದುಡ್ಡು ನಮಗೆ ಎಷ್ಟಿದೆ ನಮಗೆ ಗೊತ್ತು. ಇಲ್ಲಿ ದುಡ್ಡಿನ ವಿಷಯ ಬರೋಕ್ಕಾಗಲ್ಲ. ಅಲ್ಲ, ನೀವ್ ಹೇಳಿದ್ರಲ್ಲ ಆ ಭವಿಷ್ಯದಲ್ಲಿ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ದುಡ್ಡು ಜಾಸ್ತಿ ಆಗುತ್ತೆ. ಹೌದು, ನನಗೇನಿಲ್ಲ, ನನಗೆ ಬುಧ ಇಲ್ಲ ಅಲ್ಲ. ನೀವು ಹೇಳ್ತಾರೆ ಬುಧ ಅಂತ, ಗುದ ಅದಕ್ಕೆ ನನಗೇನಿಲ್ಲ, ನನಗಿಲ್ಲ, ನಿಮಗೂ ಇಲ್ಲ. ನಿಮ್ಮ ಕೆಲಸನೇ ಅನ್ನ ಆಗ್ತೈತೆ, ಉಳಿಸ್ಕೊಳ್ಳೋದು ನಿಮ್ಮ ಇಷ್ಟ, ಅದು ಅವ್ರವ್ರ ಇಷ್ಟ. ನಾನು ಅವಾಗಲೇ ಹೇಳಿದ್ದಿಲ್ಲ, ನಾನು ಜೋಬಲ್ಲಿ ದುಡ್ಡಿಡಲ್ಲ ಅಂತ. ಇಸ್ ವೈಬ್ರೇಷನ್. ನನಗೆ ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ನನ್ನ ಹೆಂಡತಿ ತಿರುಪತಿಗೆ ಹೋಗ್ಬಿಟ್ಟು ಬಂದು ಒಂದು ದಿವಸ ತುಂಬ ಬಿಸಿ, ಡ್ರೈವರ್ ಇದ್ದರು ಬೇಡ ಅಂತ ನಾನು ನನ್ನ ಹೆಂಡತಿ ಮಗಳು ತಿರುಪತಿಗೆ ಹೊಟ್ಟು ಬಂದು. ಸರ್ ಹೋಗಿ ಬರ್ಬೇಕಾದ್ರೆ ನಾನು ನನ್ನ ಹೆಂಡತಿ ಹತ್ರ ಕೂತಿದ್ದೆ ಅಂತ ಅನಿಸೇ ಇಲ್ಲ. ಯಾವುದೋ ದೇವ್ರ ಲಕ್ಷ್ಮಿನೋ ಸರಸ್ವತಿನೋ ಕೂತವ್ರು ಅನ್ನೋ ಥರ ಆಯಿತು. ಒಂದೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಕಳೆದು ಹೋಗ್ತಾಯಿದ್ದೆ ನಾನು. ಅಂದರೆ ನನಗೆ ನಾನೇ ಆತ್ಮಹತ್ಯೆ ಮಾಡ್ಕೊಳೋ ಥರ ಆಗ್ತಾಯಿದ್ದೆ. ಅಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ನ. ಒಳ್ಳೆ ಪಾಯಿಂಟ್ ಕೇಳಿದ್ರೆ ಆತ್ಮಹತ್ಯೆ ಯಾಕೆ ಅಂದರೆ ಹೆಂಗೆ ಅಂದರೆ, ಇವಾಗ ನೀವು ಕೇಳಿಲ್ಲ ಬುಧ, ಅದನ್ನು ಹೇಳ್ತಾರೆ, ಅದನ್ನೇ ಹೆಂಗೆ ಹೇಳಿದ್ರೆ ಗೊತ್ತಾ, ಇರೋಳು ಒಬ್ಳು ಮಗಳಿದ್ದಾಳೆ ಏನು ಅಂತ. ಅದಕ್ಕೆ ಅದನ್ನು ವೈಬ್ರೇಷನ್, ಅದನ್ನು ನನಗೆ ಅದರಿಂದ ಏನಾಗ್ತಾಯಿದೆ ಗೊತ್ತಾ, ತುಂಬ ಒಳ್ಳೆಯರು. ಅದರಲ್ಲಿ ನೀವೇ ನನಗೆ 13 ವರ್ಷದ ಫ್ರೆಂಡ್ಸು, 13-15 ವರ್ಷದ ಫ್ರೆಂಡ್ಸು. ಹಾಗಾಗಿ ನನ್ನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ನನಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಪರ್ಸ್ನಲ್ಲು ಗೊತ್ತು. ಹಾಗಾಗಿ ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನನ್ನ ಮನಸ್ಸಲ್ಲಿ ಏನೆಲ್ಲ ಮಾತಾಡ್ತೀವಿ ಅಂತ. ಎಲ್ಲರ ಮನಸ್ಸಲ್ಲಿ ಎಲ್ಲ ಇರುತ್ತೆ, ಮಾತಾಡಲ್ಲ. ಬುದ್ಧಿವಂತಿಕಿಂತ ಮಾತಾಡೋರಿದ್ದಾರೆ. ನಾವು ಮಾತಾಡಾದ್ಮೇಲೆ ದಡ್ಡರು ಆಗ್ತಾಯಿದ್ವಿ ಅನ್ನೋಕೆ ಗೊತ್ತಿಲ್ಲ. ಆದರೆ ನನ್ನ ಹತ್ರ ಬಂದವ್ರಿಗೆಲ್ಲ ಲೈಫ್ ಚೇಂಜ್ ಆಗುತ್ತೆ. ಯಾಕಂದರೆ ನನ್ನ ಒಂದು ಸರಿ ಯಾರು ಬರ್ತಾರೋ ದೇವ್ರ ಹತ್ರ ಬಂದಂಗೆ, ನನ್ನನ್ನು ಒಬ್ಬರು ಯಾರಿಗಾರು ನಾನು ಪರಿಚಯ ಆದರೆ ದೇವರೇ ಪರಿಚಯ ಆದಂಗೆ. ನಾನು ಇವತ್ತವರೆಗೂ ಯಾರಿಗೂ ದ್ರೋಹ ಮಾಡಿಲ್ಲ, ಯಾರ್ದು ಎಂಟಾಣೆ ತಿಂದಿಲ್ಲ. ನನ್ನ ಲೈಫಲ್ಲಿ ನಾನು ಸತ್ತಾಗಲೂ ಕೂಡ ನನ್ನನ್ನು ಕರ್ಕೊಂಡೋಗಿ ಬ್ರಹ್ಮನೇ ಬರಬೇಕು ಅಂಥ ಒಂದು. ನಾನು ಎಷ್ಟೋ ಜನ ದುಡ್ಡು ಸಂಪಾದನೆ ಮಾಡ್ತಾರೆ, ಎಷ್ಟೋ ಜನ ಆಸ್ತಿ ಸಂಪಾದನೆ ಮಾಡ್ತಾರೆ. ನಾನು ಎರಡನ್ನೂ ಸಂಪಾದನೆ ಮಾಡಿ, ಮೂರನೇ ಭಗವಂತನೂ ಸಂಪಾದನೆ ಮಾಡಿದ್ದೀನಿ. ಭಗವಂತನ ಸಂಪಾದನೆ ಮಾಡೋದು ಭಾಳ ಕಷ್ಟ, ದೊಡ್ಡ ಅಂತ. ಅದು ದುಡ್ಡು ಸಂಪಾದನೆ ಮಾಡೋ 1000 ಜನ ಇದ್ದಾರೆ, ಆಸ್ತಿ ಸಂಪಾದನೆ ಮಾಡಿರ್ತಾರೆ, ಭಗವಂತನ ಸಂಪಾದನೆ ಮಾಡೋಕ್ಕಲ್ಲ. ಭಗವಂತ ನನ್ನ ಕಣ್ಣು ಮುಂದೆ ಮಾತಾಡ್ಸಿರೋ ಸೀನೆಲ್ಲ ಇದು ನನ್ನ ಲೈಫಲ್ಲಿ. ನಾನು ಭದ್ರಕಾಳಿನ ನೇರವಾಗಿ ಮಾತಾಡ್ಸಿದ್ದೀನಿ, ನಾನು ದೇವ್ರನ್ನ ಮಾತಾಡ್ಸಿದ್ದೀನಿ. ಹೌದು, ನಿಜ. ಇದು ಕೂಡ ಟ್ರೋಲ್ ಆಗಿ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಜೊತೆ ಸಾಕ್ಷಿ ತುಂಬ ಜನ ಇದ್ದಾರೆ. ಒಂದ್ಸರಿ 10,000 ಜನ ಭದ್ರಕಾಳಿ ಕರ್ಸಿದ್ದೀನಿ, 5,000 ಜನಕ್ಕೆ ಬಿರಿಯಾನಿ ಮಾಡಿಸಿದ್ದೀನಿ ಎಲ್ಲರಿಗೂ. ಕರ್ನಾಟಕ, ತಮಿಳುನಾಡು ಮೆಟ್ರೋ ಡ್ಯಾಮಲ್ಲಿ ಕಾವೇರಿ ಡ್ಯಾಮ್ ನಿಲ್ಲುತ್ತೆ ಬರ್ರಿ ಅಂತ. ಅವಾಗ ನಿಂತಾಗ 5,000 ಜನಕ್ಕೆ ಬಿರಿಯಾನಿ ಮಾಡಿಸಿದ್ದೀನಿ, 1,000 ಜನಕ್ಕೆ ವೆಜ್ ಮಾಡಿಸಿದ್ದೀನಿ. ಭದ್ರಕಾಳಿಗೂ ನಿಮಗೂ ಆಗಿದ್ದು ಕಾನ್ವರ್ಸೇಷನ್ ಏನು ಮಾತಾಡಿದ್ರಿ? ಬಂದು ಆಚೆ ನಿಂತಿದ್ದೆ, ಒಂದು ಸರಿ ನಿಂಬೆಹಣ್ಣು ಕೊಟ್ಟು ಹೂ ಕೊಟ್ಬಿಟ್ಟು ತಗೊಳಪ್ಪ ಅಂತ ಒಂದು ಹಣ್ಣು ಮುದುಕಿ. ನಾನು ತಿರುಗಿ ನೋಡಿದ್ರೆ ಕಾಣ್ತಾ ಇಲ್ಲ. ಅಯ್ಯೋ ಇದು ದೇವ್ರೆ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ಸರಿ ಗ್ಯಾರಂಟಿ ನಂಗೆ ಕೊಡುತ್ತೆ, ನಂಗೆ ನಂಬಿಕೆ ಇದೆ ಅಂತ ಬಂದು ನಿಂತ್ಕೊಂಡು ಹಣ್ಣು ಮುದುಕಿ ಬಿಳೆ ಸೀರೆ ಅಂದರೆ ಬೆಳ್ಳಗೆ ಕುಂಕು ತಂದು ಕೊಡ್ತು. ನಂಗೆ ಕನ್ಫರ್ಮಾಗಿ ಗೊತ್ತು. ಕೊಟ್ಟಾದ್ಮೇಲೆ ಮಗ ಇದು ದೇವರೇ ಕೊಟ್ಟಿದ್ದು ಕಲೆ ಇಟ್ಕೊಳ್ಳ ಅಂತ ಒಬ್ಬನಿಗೆ ಹೇಳಿದೆ. ಒಬ್ಬ ನನ್ನ ಜೊತೆ ಅಷ್ಟೊಂದು ಜನದಲ್ಲಿ ಕೊನೆ ಸ್ವಲ್ಪ ಇಷ್ಟೆಲ್ಲ ಕೊಟ್ಟಾಗ ಮತ್ತೆ ತಿರುಗಿ ನೋಡ್ರಿ ಇಲ್ಲ ಯಾರು ಕೊಟ್ಟರು ಅಂದೆ. ಸ್ವಾಮಿ ಅದನ್ನ ತಮಿಳೇ ಮಾತಾಡಿದ್ದು ಅಲ್ಲಿ 100%. யார் கொடுக்க சொன்னார் உங்களுக்கு சொன்னேன், இப்படி காமிச்சா பார்த்தா ಭದ್ರಕಾಳಿ ಕೋಯಿಲ್ தான் பக்கத்தில். ಆವಾಗಲೇ ಗೊತ್ತಾಯಿತು ಅಂಬಾಳೆ ಕೊಡ್ತಿರ್ಕ್ರಾರ. ಅದೇ ಮಾದಿರಿ ದೇವರೇ ಕೊಟ್ಟಿರೋದು, ಭದ್ರಕಾಳಿ ತಂದು ಕೊಟ್ಟೋಗಿದ್ದಾರೆ. ಹಾಗಾಗಿ ನಾನು ಭದ್ರಕಾಳಿನ ನಾನು ಒಂದು ಸರಿ ದೇವಸ್ಥಾನಕ್ಕೆ ಗರ್ಭಗುಡಿ ಪೂಜೆ ಮಾಡೋಕ್ಕೆ ದೇವರೇ ಎದ್ದು ಓಡೋಗ್ಬೇಕು, ಅಷ್ಟು ಐಟಮ್ ತಗೊಂಡು ಹೋಗ್ತೀನಿ. ನಾನು ಸಂಪಾದನೆ ಮಾಡೋ ಐಟಮ್ ಎಲ್ಲ ತಗೊಂಡು ಹೋಗ್ಬಿಡ್ತೀನಿ. ಲಾಸ್ಟಾಗಿ ಸಾಲ ಮಾಡ್ಕೊಬಿಡ್ತೀನಿ, ಅಷ್ಟು ಹುಚ್ಚು ನನಗೆ ಪ್ರೀತಿ. ಸರ್ ತಿರುಪತಿಲಿ 10 ನಿಮಿಷ ನಿಲ್ಲಕ್ಕಾಗಲ್ಲ, ಅರ್ಧ ಗಂಟೆ ಗರ್ಭಗುಡಿ ಮುಂದೆ ನಿಂತ್ಕೊಂಡು ಜ್ಯೋತಿಷ್ ಹೇಳ್ತೀನಿ ಅಲ್ಲಿ ಒಳಗಡೆ. ಇದೆಲ್ಲ ನನ್ನ ಲೈಫಲ್ಲಿ ಭಾಳ ನಡೆದವೆ, ಭಾಳ ನಡೆದವೆ. ನನ್ನ ಪುಣ್ಯ ಕೇಳಿದ ತಕ್ಷಣ ಆಗುತ್ತೆ. ನಾನು ನಿನ್ನೆನೂ ತಿರುಪತಿಗೆ ಹೋಗಿದ್ದೀನಿ. ವೆಂಕಟೇಶ್ವರ ಸ್ವಾಮಿ ನನಗೊಂದು ಅಭಿಷೇಕ ಕೊಡ್ಬಾರ್ದವಾ, ನೀನು ಬಂದು ನೋಡ್ತೀನಿ ಅಂದರೆ ದಾರಿಲಿ ಬರ್ತಾಯಿದ್ದೀನಿ ರೆಡಿಯಾಗಿ 7ನೇ ತಾರೀಕು ಅಭಿಷೇಕ ಅಂತ ಒಂದು ಫೋನ್ ಬಂತು, ಕಳೆದೋಗ್ಬಿಟ್ಟೆ ನಾನೇ. ಹಂಗೆ ಭಗವಂತ ನಾನು ಕೇಳಿದ್ ಕೊಡ್ತಾನೆ. ನನಗೆ ಕನೆಕ್ಷನ್ ಇದೆ ನಿಮಗೂ ದೇವ್ರಿಗೂ. ಹೌದು, ಎಷ್ಟೋ ಜನ ಅವ್ರಿಗೋಸ್ಕರ ಹುಟ್ಟಿರ್ತಾರೆ, ನಾನು ಭಗವಂತಗೋಸ್ಕರ ಹುಟ್ಟಿದ್ದೀನಿ. ಈ ಪ್ರಪಂಚನ ಜ್ಯೋತಿಷ್ ಹೇಳಕ್ಕಂತ ಹುಟ್ಟಿದ್ದು. ಈ ಬುಧ ದೇಶ ನಂಗೆ ನಡೀತಾ ಇದೆ. ನನಗೆ ದೇವ್ರೇನಾದ್ರು ವಿದ್ಯೆ ಕೊಟ್ಟರೆ ಪ್ರಪಂಚನ ತಿದ್ಬಿಟ್ಟು ಹೋಗ್ಬಿಡ್ತೀನಿ. ವಿಜಯ್ ಹೆಂಗೆ ತಿದ್ದ ನಾನು ವಿಜಯ್ ಒಬ್ಬರೇ. ನಾನು ದೇವ್ರು ಇವಾಗ ನಿಮಗೆ ವಿದ್ಯೆ ಕೊಡಬೇಕು ಅಂದರೆ ಕವಿರತ್ನ ಕಾಳಿದಾಸಲ್ಲಿ ಕೊಟ್ಟಂಗೆ ಹಿಂಗೆ ತ್ರಿಶೂಲ ಹಾಕೊಂಡು ನಿಮ್ಮ ನಾಲಿಗೆಗೆ ಓಂ ಬರಿಬೇಕಷ್ಟೇ. ಈಗ ನನಗೇನು ಬೇಕಾಗಿಲ್ಲ, ಅಷ್ಟೆಲ್ಲ ಏನು ಬೇಕಾಗಿಲ್ಲ. 52 ಅಕ್ಷರ ಕನ್ನಡ ಅಕ್ಷರ, 26 ಅಕ್ಷರ ಇಂಗ್ಲೀಷ್ ಬಂದರೆ ಸಾಕಾಯ್ತು. ಅದು ಗೊತ್ತಿದೆ ಅಂತ. ಈ ಬಟ್ ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ. ಎಡಿಟ್ ಮಾಡಿ ಒಂಚೂರು ನೀಟಾಗಿ ಪ್ರೋಮೋ ಶೂಟ್ ಮಾಡಿ ಅದನ್ನು ಪ್ರಮೋಟ್ ಮಾಡೋದು ಗೊತ್ತಿಲ್ಲ ನನಗೆ. ಓದ್ತೀನಿ ಇದು ABCD ಅಂತ, ಏನು ಮಾಡುತ್ತೆ, ಬಿ ಅಂದರೆ ಏನು ಮಾಡುತ್ತೆ ಅಂತ ಗೊತ್ತು. ಪಕ್ಕ ಲೆಟ್ರ್ಗಳು ಏನು ಬರುತ್ತೆ ಸರ್, ಡಬಲ್ ಲೆಟ್ರ್ ಬಂದು ವಿಪರೀತ ರಾಜಯೋಗ ಬರುತ್ತೆ ಅಂತ ತಂದು ನಾನು ಸರ್. ಜೆ ಎನ್ ಅಕ್ಷರಲ್ಲೇ ವ್ಯಕ್ತಿ ಹೆಸರಲ್ಲಿ ವಿ ಪಕ್ಕ ಜೆ ಅಕ್ಷರಗಳು ಬಂದರೆ ಜೈಲು ಕಂಪ್ಲೇಂಟ್ ಎಲ್ಲ ಬರುತ್ತೆ ಅಂತ ಹೇಳಿದಾನೆ. ಇವಾಗ RCB ಟೀಮ್ ಕ್ಯಾಪ್ಟನ್ನು ರಜತ್ ಪಟೇಲ್ ಹೆಸರು ಜೆ ಇದೆ. ಆಗಿದ ತಕ್ಷಣ ಮತ್ತು ಕೇಸು ಸ್ಟೇಡಿಯಂ ಎಲ್ಲ ಗಲಾಟೆ ಆಯಿತು. ಜೆ ಎನ್ ಅಕ್ಷರಕ್ಕೂ ಆ ವೈಬ್ರೇಷನ್ ಇದೆ ಅಂತ ತಂದೋ ನಾನು.
ನಿಲ್ಲು, ವಾರು, ಯಾಶ್ ಇವೆಲ್ಲ ನೇಮಲ್ಲಿ ಬರಬಾರ್ದು. ಇವೆಲ್ಲವೂ ತೊಂದರೆ ಅಂತ. ಇವಾಗ ಇನೋವಾದಲ್ಲಿ ನೋಡಿಬೇಕಾದ್ರೆ ಇನೋವಾ ಅಂದ್ರೆ ನೋ ಅಂತ ಬರುತ್ತೆ. ಇನೋವಾ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇದೆ ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ, ಸಾಕ್ಷಾತ್ ಕೃಷ್ಣನ ಜೈಲಿಂದ ಆಚೆ ಬಂದ ಅಲ್ಲ ಗುರುಗಳೇ, ನೀವು ಇನೋವಾದಲ್ಲಿ ಎನ್ವೋ ಇದೆ, ನಾನ್ ಚೆಕ್ ಮಾಡಿರ್ತೇನೆ. ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ ಹೆಂಗೆ ಸರ್? ನಾನ್ ಚೆಕ್ ಮಾಡಿರ್ತೇನೆ, ಜನಕ್ಕೆ ಬೇರೆಯವ್ರಿಗೆ ಹೇಳಕ್ಕಾಗೋದು. ಓಕೆ, ನಾನು ಅನುಭವಿಸ್ಬಿಟ್ಟು ಹೇಳಕ್ ರೆಡಿ ಇದ್ದೀನಿ. ನನ್ಗೆ ತೊಂದರೆ ಬಂದ್ರೆ ತೊಂದರೆ ಇಲ್ಲ. ಹೆಂಗ್ ಹುಡುಕ್ತಿರ ಗುರುಗಳು ಇದನ್ನೆಲ್ಲ ನೀವು? ನನ್ನ ಡೈಲಿ ಇದೇ ಕೆಲಸ 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಬರೀ ಮನೆ ಇರೋದು ಸ್ಲೀಪಿಂಗ್ ಅಷ್ಟೇನೆ. ನಾನು ದೇವ್ರ ಪೂಜೆ ಮಾಡೋದನ್ನೇ ನಾನು ಮಲಗದ ಹೊತ್ತಲ್ಲೇ ದೇವ್ರನ್ನ ಪ್ರೇಯರ್ ಮಾಡೋದು ನಂಗೆ ಟೈಮ್ ಇಲ್ಲ. ಅಲ್ಲ, ಬಟ್ ನಿಮ್ಗೆ ಏನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಅಂತ ಹುಡುಕ್ತೀರಾ, ಅಥವಾ ಏನು ಮಾತಾಡಿದ್ರೆ ವೈರಲ್ ಆಗುತ್ತೆ ಅಂತ ಹುಡುಕ್ತೀರಾ? ಇದು ಲಾಜಿಕಲಿ ಇದು ಆಗದೆ ಇದ್ರು ಇದನ್ನ ಮಾತಾಡಿದ್ರೆ ಇವತ್ತು ವರ್ಕ್ ಆಗುತ್ತೆ ಅಂತ ಹುಡುಕ್ತೀರಿ. ಹೆಂಗದು? ಅಂದ್ರೆ ಈಗ ಹಿಂದೆ ಒಂದು ಮಾಡಿದ್ರಿ ನೀವು, ಅವಾಗಲೂ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಲಕ್ಷ್ಮಿ ಅನ್ನೋ ಹೆಸರಿರೋರನ್ನ ಮದುವೆ ಆಗಬಾರ್ದು ಹಾಗಂತ ಹೇಳಿಲ್ಲ. ಮತ್ತೆ ಲಕ್ಷ್ಮಿನ ಹೆಸರಲ್ಲಿ 9ನೇ ತಿಂಗಳಲ್ಲಿ ಶುಕ್ರ ಗ್ರಹನವೇ ಕುಜ ಗ್ರಹನು ನೀಚತ್ವ ಆಗ್ತಾನೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿನೂ ಕೂಡ ಅದೇ ಟೈಮಲ್ಲಿ ನೀಚ ಆಗಿದ್ದು. ಅಂದರೆ ಆ ಟೈಮಲ್ಲಿ ಅವ್ರು ಕಲ್ಲಾಗಿದ್ದು 9ನೇ ತಿಂಗಳಲ್ಲಿ. ಪ್ರತಿ 9ನೇ ತಿಂಗಳಲ್ಲಿ ಇವ್ರಿಗೆಲ್ಲ ತೊಂದರೆ ಬರುತ್ತೆ. ಪ್ರತಿ ವರ್ಷದ ಟೈಮಲ್ಲಿ 9ನೇ ತಿಂಗಳಲ್ಲಿ ನೀವು ಯಾರನ್ನೇ ತಗೊಳ್ಳಿ, ಲಕ್ಷ್ಮಿ ಅಂತ ಹೆಸರಿಟ್ಕೊಂಡವ್ರು ಮದುವೆ ಆದ್ರೆ ಅಂತ ಆ ಹೆಸರಲ್ಲಿ ಇದ್ದವ್ರಿಗೆ 9ನೇ ತಿಂಗಳಲ್ಲಿ ತೊಂದರೆ, ಯಾವುದೇ ಒಂದು ಹೆಸರು ಇದ್ದಾಗಲೂ. ಆಮೇಲೆ ನಾನು ಅದನ್ನ ಬೈಬೇಡಿ ಅಂತ ಹೇಳಿದ್ದು. ಲಕ್ಷ್ಮಿ ಅಂದ್ರೆ ದೇವ್ರ ಹೆಸರು, ಬಾಯಿಗೆ ಬಂದಂಗೆ ಬೈಬೇಡಿ. ಅದು ಇಟ್ಟದವ್ರಿಗೆ ಅರ್ಧ ಶಾಪ, ಕರೆದವ್ರಿಗೆ ಅರ್ಧ ಶಾಪ, ಕರೆಸ್ಕೊಂಡವ್ರಿಗೆ ಒಂದು ಅರ್ಧ ಶಾಪ ಅಂತ. ಬಹಳ ವಿಶೇಷವಾಗಿ ನೀವೆಲ್ಲ VIP-ಗಳು ಲಕ್ಷ್ಮಿನ ಹೆಸರಲ್ಲಿ ಬೈದವ್ರಿಗೂ ಶಾಪ, ಕರೆದವ್ರಿಗೂ ಶಾಪ. ಬೈತೀವಿ ಪ್ರೀತಿಯಿಂದ. ಅದೇ ನೀವು ಮನೆ ಕೆಲಸಕ್ಕೆ ಲಕ್ಷ್ಮೀನವ್ರು ಇದ್ರೆ ತುಂಬ ರಾಜಯೋಗ ಬರುತ್ತೆ. ಲಕ್ಷ್ಮಿ ಬರಮ್ಮ ಅಂತ ಅವ್ರು ನೀಟಾಗಿ ಕರಿತೀವಿ. ಒಂಚೂರು ಕಾಫಿ ಕುಡ್ದಾಗ ಮತ್ತೆ ಅವ್ರು ನಾವು ಕುಡಿದಿದ್ದು 1 ಲೋಟ ಕಾಫಿ, ಅವಮ್ಮ ಕೊನೆ ತೊಳೆದೋಗ್ಬೇಕಾದ್ರೆ 5 ಲೋಟ ಪಾತ್ರೆ ಎಲ್ಲ ಸೇರಿ ಅರ್ಧ ಗಂಟೆ ಕೆಲಸ ಮಾಡೋಗ್ಬೇಕು. ಅರ್ಧ ಗಂಟೆ ಕೆಲಸಕ್ಕೆ ಎಷ್ಟು ದುಡ್ಡು ಕೊಡಬೇಕು? ಈ ಸರ್ಕಾರದವ್ರಿಗೆ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ಬಿಟ್ಟಿರಲ್ಲ, ಸರಿನಾ ತಪ್ಪಂಗಾರೆ? ಅದು ಒಳ್ಳೇದೇನೆ. ಬಟ್ ಈಗ ಅಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಬೈತಾರಲ್ಲ, ಏನ್ ಭಾಗ್ಯಲಕ್ಷ್ಮಿ ರೇ ಬಂದಿಲ್ಲ 2 ತಿಂಗಳಿಂದ ದುಡ್ಡು ಅಂತ ಬೈತಾರಲ್ಲ ಲಕ್ಷ್ಮಿ. ಬೈಕೆಂದು ಅವ್ರಿಗೆ ಮತ್ತೆ ತೊಂದರೆ ಬಂದು ನಾನು ಹೊಣೆಲ್ಲ. ಅವ್ರಿಗೆ ತೊಂದರೆ ಹೋದ್ರೆ ನಾನು ಹೊಣೆಲ್ಲ. ನನಗೆ ಇವಾಗ ಏನಾಗಿದೆ ಗೊತ್ತಾ, ನನ್ನ ಸಂತೋಷಕ್ಕೆ ನಾನು ಮಾತಾಡ್ತಾ ಇದ್ದೆ. ಯಾರು ಈ ಥರ ನೆಗೆಟಿವ್ ಆಗಿ ತಗೋತಿರಲ್ಲ. ಅಂದರೆ ನೆಗೆಟಿವ್ ಅಂದರೆ ಏನಾಗುತ್ತೆ ಅಂದರೆ ಅವ್ರವ್ರು ನೆಗೆಟಿವ್ ಅಂತ ನಾನು ಹೇಳಲ್ಲ. ನಂದನ್ನು ಯಾರೇ ವೀಡಿಯೋ ನಾನು ಮಾತಾಡಿದ್ದು ಒಳ್ಳೆ ಫನ್ನಾಗಿ ಮಾತಾಡಿದ್ದು ಅಂತ ಹಾಕಿ ನಾನು ಇಷ್ಟಪಡ್ತೀನಿ. ಈ ಒಬ್ಬೊಬ್ಬರು ತೊಳೆಯ ಕೈ ಹಿಡ್ಕಕ್ಕಲ್ಲ, ನಾಲ್ಗೆ ಮಾತ್ರ 3 ಅಡಿ ಇರುತ್ತೆ. ತೊಳೆಯ ಕೈ ಹಿಡ್ಕಕ್ಕಲ್ಲ, ಅದು ಬಾಡಿಗೆ ಮೇಲೆ ಕೈ ತೊಳ್ಕೊತಿರ್ತಾರೆ. ಇರೋದು ಬಾಡಿಗೆ ಮನೆಯಲ್ಲಿ ಏನು ಹೇಳಿ, ಅವರು ನಾಲ್ಗೆ ಮಾತ್ರ ಕರ್ನಾಟಕದಲ್ಲಿ ನನ್ನವ್ರಿಗೂ ಆಫೀಸವ್ರಿಗೂ ಬಿಟ್ಟಿರ್ತಾರೆ. ಹೇಳ್ತೀನಿ ಕೇಳಿ. ಹಾಗಾಗಿ ಅವ್ರ ನ್ಯಾಲ್ಗೆಯಲ್ಲಿ ಅವ್ರ ಕೈ ತೊಳ್ಕೊಬಿಟ್ರೆ ಬೆಟ್ರ್ ಆಗಿರುತ್ತೆ. ಇವಾಗ ಹೆಂಗಂದ್ರೆ ರಜನಿಕಾಂತ್ ಹೇಳಲ್ವಾ, ಎಚ್ಚೆಚ್ಚ ಗಚ್ಚಚ್ಚ ಗಚ್ಚಚ್ಚ ಎಚ್ಚೆಚ್ಚ ಅನ್ನೋ ಥರ ಆಗ್ಬಿಟ್ರೆ ತುಂಬ ಜನ. ಹಂಗಂದ್ರೆ ಏನು ಗೊತ್ತಾ, ಎಚ್ಚೆಚ್ಚ ಗಚ್ಚಚ್ಚ ಅಂದರೆ ಹೆಚ್ಚದಾಗಿ ಮಾತಾಡ್ತಾರೆ, ಮತ್ತು ಎಲ್ಲೆಲ್ಲಿ ಕಟ್ ಮಾಡ್ಬೇಕಂತಲೂ ಗೊತ್ತಿರಲ್ಲ. ಅವರೆಲ್ಲ ಬಂದು ಇವಾಗ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗಚ್ಚಚ್ಚ ಅಂತ. ಭಾಳ ವಿಶೇಷವಾಗಿ ಪಡೆಯಪ್ಪ ಪಿಕ್ಚರ್ಲಿ ಏನೋ ಮಾಡ್ತಾರೆ 100%. ಅದು ಭಾಳ ವೈಬ್ರೇಷನ್. ನನ್ನ ಸಬ್ಜೆಕ್ಟ್ ಇದೆಯಲ್ಲ ಸರ್, ಈ ಭೂಮಿ ದೇವರು ನನ್ನನ್ನು ಅಸ್ಟ್ರಾಲಜಿಗಾಗಿ ಜನ್ಮ ತಾಳಿದ್ದಾನೆ. ಕರೆಕ್ಟ್. ಜೊತೆ ಬರಲಿ ಅಂತ ಈಗ ನೀವು ದೇವ್ರ ಜೊತೆ ಮಾತಾಡಿದ್ದೀರಿ, ಹೌದು, ದೇವ್ರನ್ನ ಭೇಟಿ ಮಾಡಿದ್ದೀರಿ, ಹೌದು. ನೀವು ಹೇಳ್ತೀರಾ ನಾನು ದೇವ್ರ ತರ, ನಾನು ಯಾರಿಗಾದ್ರೂ ಪರಿಚಯ ಆದ್ರೆ ದೇವರೇ ಪರಿಚಯ. ಹೌದು. ಈ ದೇವ್ರ ಬಾಯಲ್ಲಿ ಕೆಲವೊಂದ್ಸಲ ಈ ಕಾಂಟ್ರವರ್ಸಿಗಳು ಇದೆಲ್ಲ ಯಾಕೆ ಆಗ್ತಾ ಇದೆ? ದೇವ್ರ ಬಾಯಲ್ಲಿ ಒಂದೊಂದ್ಸಲಿ ಆ ಥರ ಪದಗಳು. ಈಗ ಮೊನ್ನೆ ಆಗಿದ್ದೇನು ಸಮಸ್ಯೆ, ಈಗ ಗೋವಿನ ಎಕ್ಸಾಂಪಲ್ ಕೊಟ್ಬಿಟ್ಟು ನೀವು ಗುದ್ದದ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ, ಅಲ್ಲಿ ನಾವು ಕೈ ಮುಕ್ಕತ್ತೀವಿ ಹಂಗೆ ಹಿಂಗೆ ಅಂತ. ಅದೇನಾಗೋಯ್ತು ಲಾಸ್ಟಿಗೆ, ದೇವ್ರನ್ನ ಅಲ್ಲಿಗೆ ಹೋಲಿಸ್ಬಿಟ್ರು ಅಂತ ಆಗೋಯ್ತು. ಈಗ ನಿಮ್ಮನ್ನ ನೀವು ಅಲ್ಲಿಗೆ ಹೋಲಿಸ್ಕೊಂಡ್ಬಿಟ್ರಿ ಹೆಂಗೆ ಅಂತ ಸರ್? ನಮ್ಮನ್ನಂತಕ್ಕಿಂತಲೇ ಸರ್ ದೇವ್ರ ಕೈಲಿ ಕೂಡ ಲಾಂಗು ಮಚ್ಚುಗಳಿದ್ದು, ಹಂಗಂತ ಕೇಸ್ ಆಗಕ್ಕಾಗತ್ತಾ? ಇವಾಗ ಯಾರ ಮೇಲೆ ಹಾಕೋದು? ಯಾರ ಕೈಲಿ, ಯಾವ ದೇವ್ರ ಕೈಲಿ ಹಂಗಿಲ್ಲ ಹೇಳಿ? ಇವತ್ತು ಕೇಸ್ ಹಾಕತ್ತಾ? ಯಾರೋ ಒಂದು ಫ್ಯಾಮಿಲಿ ನಮ್ಮ ದೇವ್ರನ್ನ ಸಾಯಿಸ್ಬಿಟ್ಟಾರ ಸ್ವಾಮಿ, ನಾವು ಕೇಸ್ ಹಾಕಿ ನಡೆಸ್ತೀವಿ ಇವಾಗ ಅನ್ನೋಕ್ಕಾಗತ್ತಾ? ಯಾಕೆ ದೇವ್ರಿಗೆ ಅಷ್ಟು ಅವ್ರಿಗೆ ದೇವ್ರಿಗೆ ಯಾಕೆ ಸರ್ ದಾಕ್ ಬಾಗ್ಲಿರ್ಬೇಕಾಯ್ತು? ಇವಾಗಲೂ ಕೂಡ MLA ಮಿನಿಸ್ಟರ್ ಅದರೆಲ್ಲ ಸೆಕ್ಯೂರಿಟಿ ಇಟ್ಕೊನಲ್ವಾ? ಪೋಸ್ಟ್ ಸೆಕ್ಯೂರಿಟಿ ಇಲ್ವಾ? ದೇವರು ಕೂಡ ಭಯ ಬಿದ್ದು ಸೆಕ್ಯೂರಿಟಿ ಇಟ್ಕೊಬಿಟ್ಟಿರ್ನವ. ಅವ್ರ ಸೆಕ್ಯೂರಿಟಿಗಳು ಅವ್ರನ್ನ ಹೊಡೆಯಕ್ಕೆ ಹೋಗಿರ್ನವ. ನರಸಿಂಹ ಅವತಾರದಲ್ಲಿ ಭಗವಂತನೇ ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತಾರ ಸರ್? ದೇವ್ರನ್ನೇ ಬಿಟ್ಟಿಲ್ಲ, ದೇವ್ರುಗಳೇ ಸೆಕ್ಯೂರಿಟಿ ಇಟ್ಕೊಬಿಟ್ಟಾರೆ. ಹೋಗಿದ ತಕ್ಷಣ ಸೆಕ್ಯೂರಿಟಿಗಳಿಗೆ ನಮಸ್ಕಾರ ಮಾಡಿತಾನೆ ಗರ್ಭುಡಿಗೆ ಹೋಗ್ತೀರಾ. ವಿಜಯ್ ಇವ್ರಿಗೆಲ್ಲರಿಗೂ ತಿರುಪತಿ ಹೋದಲು ಫಸ್ಟ್ ಅವ್ರ ಕೈ ಮುಗಿದ್ದೀರಾ. ಯಾವ ಅಮ್ಮನವ್ರ ದೇವಸ್ಥಾನ ದ್ವಾರಪಾಲಕರು ಇರ್ತಾರೆ. ಭಗವಂತನ ಡೈರೆಕ್ಟ್ ಟಚ್ ಮಾಡೋಕ್ಕಾಗಲ್ಲ. ಅಲ್ಲೂ 1 ಹಂತ 2 ಹಂತ 3 ಹಂತ ಇದ್ದಾವೆ. ಹಾಗಾಗಿ ನಾವು ಈ ಪ್ರಪಂಚವನ್ನು ತಿದ್ದಕ್ಕಾಗಲ್ಲ, ಹಾಳು ಮಾಡಿದವ್ರು ಸಾಕು ನನ್ನ ಒಪಿನಿಯನ್ ಪ್ರಕಾರ. ನಾನು ಅಸ್ಟ್ರಾಲಜಿ ಮಾತಾಡಿದ್ದೀನಿ. ನಾನೇನಂದರೆ ಅಲ್ಲಿ ದೇವರಿದ್ದಾನೆ ತಾನೆ, ನಾನು ಅಬ್ಸರ್ವ್ ಮಾಡೋದು ಇಲ್ಲಿವರೆಗೂ ನನ್ನ ಅಸ್ಟ್ರಾಲಜಿಲಿ ನೀರು ಕುಡಿಯೋಕ್ಕೂ ಟೈಮ್ ಇದ್ದಿರೋಷ್ಟು ಅಸ್ಟ್ರಾಲಜಿನ ಜ್ಞಾನವನ್ನು ಸಂಪಾದನೆ ಮಾಡಿದ್ದೀನಿ. ಅಸ್ಟ್ರಾಲಜಿ, ನ್ಯೂಮರಾಲಜಿ, ಪಾಮಿಸ್ಟ್ರಿ, ಫೇಸ್ ಹೇಳಿದ್ದೆಲ್ಲ ನಿಜ ಆಗಿದೆ. ಹೌದು ಸರ್. ಎಷ್ಟು ಜನಕ್ಕೆ ನಾನು ದೊಡ್ಡ IAS ಆಫೀಸರ್, ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ನನ್ನ ಹತ್ರ ಒಂದು IAS ಆಫೀಸರ್ ಕೇಳಕ್ಕೆ ಬರ್ತಾರೆ. ಹಿಂಗೆ ಆದಮೇಲೆ ಹೋಗಿ ಸರ್ ಅಂತೀನಿ, BA ಕಮಿಷನರ್ ಆಗ್ತಾರೆ.
ಅದಾದ್ಮೇಲೆ ಮತ್ತೆ ಬರ್ತಾರೆ, ನಾನು ತುಂಬ ಲಾಕ್ ಆಗಿದೆ ಫಿನಿಶಿಂಗ್, ಅದಾದ್ಮೇಲೆ ನೀವು ಹೇಳಿದ್ಮೇಲೆಲ್ಲ ಆಯಿತು, ಹಿಂಗಾಯ್ತು. ಬಂದವ್ರ ಜಾತಕನ ಎತ್ತಿ ನೋಡಿದರೆ ಇನ್ನು 3 ತಿಂಗಳಲ್ಲಿ ನೀವು ಡೆತ್ ಆಗ್ತೀರ ಅಂತ ಹೇಳ್ತೀನಿ. ಅವ್ರು ಕೇಳೋಕ್ಕೆ ಬಂದರೆ ಮನೆ ಫಿನಿಶಿಂಗ್ ಆಗುತ್ತೆ ಅಂತ, ಯಾವುದೇ ಕಾರಣಕ್ಕಾಗಲ್ಲ ಸರ್. ಇನ್ನು 3 ತಿಂಗಳಲ್ಲಿ ನೀವು ಕ್ಯಾನ್ಸರ್ ಬಂದು ಡೆತ್ ಆಗುತ್ತೆ, ನಿಮಗೆ ಆಕ್ಟಿವೇಟ್ ಬೇರೆ ದೇಶ ಆಕ್ಟಿವೇಟ್ ಆಗೈತೆ, ನಿಮ್ಮ ಪ್ರಾಬ್ಲಮ್ ಎಲ್ಲ ಮುಗಿಸ್ಕೊಬಿಡಿ, ನಿಮ್ಮ ಟೈಮ್ ಬಂದಿದೆ ಅಂತ ಹೇಳಿದೆ, ಮುಗಿದೈತೆ ಅಂತ. ನಾನು ಹೇಳಿ ಬರ್ತಾ ಇದ್ದೀನಿ, ಕಾರ್ಪೊರೇಷನ್ ಸರ್ಕಲ್ ಒಂದು ಫೋನ್ ಬರುತ್ತೆ ಅವ್ರದ್ದೇ, ಅವ್ರು ಡಾಕ್ಟ್ರಾಗ IAS ಆಫೀಸರ್ ಆಗಿರ್ತಾರೆ. ಸರ್ ನೀವು ಹೇಳ್ದಂಗೆ ಕ್ಯಾನ್ಸರ್ ಬಂದಿದೆ ಅಂತಾರೆ, ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಂತೀನಿ. ಎಲ್ಲ ಟಿ ವಿಲಿ ಬಂತು ಸರ್. 6ನೇ ತಿಂಗಳಲ್ಲಿ ಫ್ಲೈಟ್ ಬೀಳುತ್ತೆ, ಟ್ರೈನ್ ಬೀಳುತ್ತೆ, ಭೂಕಂಪ ಆಗುತ್ತೆ, ಎಲ್ಲ ನನ್ನ ಪ್ರೆಡಿಕ್ಷನ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಐಡಿಲಿದೆ. ಯಾಕೆ ಅದನ್ನೆಲ್ಲ ಟ್ರೋಲ್ ಮಾಡಲ್ಲ? ಯಾಕೆ ಎಸ್-ಅನ್ ಅಕ್ಷರ ಎಮ್-ಅನ್ ಅಕ್ಷರ ಸರಿಲ್ಲ ಅಂತ ಹೇಳ್ತೀನಿ, 6ನೇ ತಾರೀಕು ಸರಿಲ್ಲ ಅಂತ ಹೇಳಿದ್ದೀನಿ. ಯಾಕೆ ಸೇರಿ 6ನೇ ತಾರೀಕು ಸುಮ್ಮನಿದ್ದನ್ನು ಕ್ಯಾಪ್ಟನ್ ಮಾಡಿಬಿಟ್ಟು ಮ್ಯಾಚ್ ಸೋಲಿಸಿದ್ರು, 2 ಮ್ಯಾಚ್ ಸೋತೈತೆ ಇಂಡಿಯಾ. ಇದನ್ನೆಲ್ಲ ಯಾಕೆ ಟ್ರೋಲ್ ಮಾಡಲ್ಲ? ನಾನು ಹೇಳಿದ ದಿವಸ ಫ್ಲೈಟ್ ಬೀಳುತ್ತೆ, ಯಾಕೆ ಅವೆಲ್ಲ ಟ್ರೋಲ್ ಮಾಡಲ್ಲ? ಜನಕ್ಕೆ ನನಗೆ ಮಾರ್ಕೆಟ್ ಆಗೋದು ಬೇಕಾಗಿಲ್ಲ, ನನ್ನ ಕಾಮಿಡಿ ಪೀಸ್ ಬೇಕಾಗಿತ್ತೆ. ನಾನು ಕಾಮಿಡಿ ಅಲ್ಲ, ನಾನು ಕರೆಕ್ಟಾಗಿ ಹೇಳಿರ್ತೀನಿ, ಮಾಡೋರು ಕಾಮಿಡಿ ಅಂತ ತಿಳ್ಕೊತೀನಿ. ನನಗೇನು ಬೇಜಾರು, ನಾನು ಒಂಥರ ರಜನಿಕಾಂತ್ ಥರ ಊರೇ ಬೈದು ತಲೆ ಕೆಡ್ಸ್ಕೊಳಕ್ಕಲ್ಲ. ನನಗೇನು ನನ್ನ ಸಂಪಾದನೆ ಆಗುತ್ತಾ, ನಾನು ನೆಮ್ಮದಿಯಾಗಿದ್ದೀನ, ನಾನು ನೆಂಬಿರೋರ ಕೈಲಿ ಚೆನ್ನಾಗಿದ್ದೀನ, ನನ್ನ ಸಂಸಾರ ಚೆನ್ನಾಗಿದೆಯಾ, ನನ್ನ ಹತ್ರ ಬಂದವ್ರು ಚೆನ್ನಾಗಿದ್ದಂಗೆ. ಅವರೆಲ್ಲ ಯಾರೇ ಟ್ರೋಲ್ ಮಾಡಿರ್ಬೋದು, ಅವ್ರ ಮಕ್ಕಗಳೇ ನಾವು ನೋಡಿಲ್ಲ. ಬಟ್ ಅವರೇ ಇಂಡೈರೆಕ್ಟ್ಲಿ ನಿಮ್ಮನ್ನು ಫೇಮಸ್ ಮಾಡ್ತಾರೆ. ಅದರಿಂದ ನನಗೇನು ಆಗಬೇಕಾಗಿಲ್ಲ. ಆ ಆಡಿಯನ್ಸೇ ಬೇರೆ, ಜ್ಯೋತಿಷ ಕೇಳೋ ಆಡಿಯನ್ಸ್ ಬೇರೆ, ನೋಡ ಸರ್. ಇದೊಂಥರ ಟ್ರೋಲು ಇನ್ಸ್ಟಾಗ್ರಾಮ್ ಇದ್ದಿಲ್ಲ ಸರ್. ರಾತ್ರಿ 6 ಗಂಟೆಯಿಂದ 12 ಗಂಟೆವರೆಗೆ ಪಬ್ ಇದ್ದಂಗೆ. 6 ಗಂಟೆಯಿಂದ 12 ಗಂಟೆ ಬರ್ತಾರೆ, ಆಮೇಲೆ ಹೋಗಿ ಪಬ್ ಹತ್ರ ಯಾರು ಇರಕ್ಕಲ್ಲ, ಒಳಗಡೆ ಹೋಗಿ ಜಿಗಿ 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 ಜಿಂಗ ಲಕ 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 ಬರೋ ಅಂತ ಇರುತ್ತೆ. ಆಮೇಲೆ ಬತ್ತಿ ಬಾಗಿಲು ತೀರಂದ್ರೆ ಕೇಸ್ ಹಾಕ್ತಾರೆ, ಸರ್ ನಡೀರಿ ಸರ್, ಟೈಮ್ ಆಯಿತು, ನೀವು ಕುಂದಿ ಸಾಕು ಅಂತಾರೆ. ಅದು ನಮ್ಮದೆಲ್ಲ ಸಬ್ಜೆಕ್ಟ್ ಹೆಂಗೆ ಅಂದರೆ 24 ನನಗೆ ಹಣ್ಣು ಮುದುಕೀರು, ಮಕ್ಳು ಹುಟ್ಟಿಲ್ಲ ಅಂತ ಕೇಳೋರು ಎಷ್ಟೋ ಜನ ಇದ್ದಾರೆ. ಮದುವೆ ಮುಹೂರ್ತ ಕೇಳೋಕ್ಕೆ ಬಂದವ್ರೆ. ಇಂಥ 1000 ಹೇಳಿದೆ, 1000 ಮುಹೂರ್ತ ಕೊಟ್ಟಿದ್ದು, ಮಕ್ಳು ಹುಟ್ಟಿದ ಮೇಲೆ ಯೋಗ ಬಂದಿರೋದೆಲ್ಲ. ಇದೆಲ್ಲ ಗೊತ್ತಿಲ್ಲದೆ ಇದ್ದರು ಬಳಸ್ಕೊತಾ ಇದ್ದಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ 100%. ನಾನು ಇದರಿಂದ, ನಾನು ಜ್ಯೋತಿಷದಿಂದ ನಾನು ಸಾಯಕ್ಕೆ ರೆಡಿ ಇದ್ದೀನಿ. ಬೇಕಾದ್ರೆ ನಾನು ಸಾಧನೆ ಮಾಡಿದ್ದೀನಿ, ನನಗೆ ನಮ್ಮ ಸಂಸಾರ ಸಾಕಿದ್ದೀನಿ, ನನಗೆ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಇದರಿಂದ ನಂಗೆ ಸಾವು ಬಂದರೂ ಕೂಡ ಸಂತೋಷ ಸತ್ತೋಯ್ತೀನಿ, ನನಗೇನು ಬೇಜಾರಿಲ್ಲ. ಹಂಗಂತ ಸಾವು ಬರುತ್ತೆ ಅಂತಂದ್ರೆ ನೀವು ಬರುತ್ತೆ ಅಂತ ನೀವು ಹೇಳೋದಲ್ಲ, ನಿಮ್ಗೆ ಗೊತ್ತಿರಬೇಕು ನೀವು ಯಾವತ್ತು ಸಾಯ್ತೀರಿ. ನೀವು ಗೊತ್ತು, ನನ್ನ ಹೆಂಡತಿ ನಾನು 3 ಸರಿ ಮಾತಾಡಿ, ನಮ್ಮ ಹೆಂಡತಿಗೂ ನನಗೂ ಚೆನ್ನಾಗಿ ಗೊತ್ತು. ಇಂತಿಂಥ ಟೈಮ್ ನನ್ನ ಸಾವಿಗೆ ಅವ್ರ ಗೊತ್ತು, ಅವ್ರ ಸಾವಿಗೆ ಅವ್ರಿಗೂ ಗೊತ್ತು. ನಾವು ಪ್ರೆಡಿಕ್ಷನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನನ್ನನ್ನು ರಾಹು ಗ್ರಹನೇ ಸಾಯಿಸೋರು ಅಂತ ನಂಗೆ ಗೊತ್ತು. ನಾನು ರಾಹು ಗ್ರಹ ಇವತ್ತರೆಗೂ ಗರ್ಭುಡಿಗೆ ಯಾರು ಹೋಗೋಕ್ಕಾಗಲ್ಲ. ನನಗೂ ಪುರೋಹಿತರಿಗೆ ಒಳ್ಳೆ ಸಂಬಂಧ, ಒಂದು 13 ವರ್ಷಕ್ಕೊಂದ್ಸರಿ ಹೋಗ್ಬೋದು. ಅದು ಕುಂಭವೇಶದಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ಕಿಸ್ ಮಾಡಿಬಿಟ್ಟು ಮುತ್ತು ಕೊಟ್ಬಿಟ್ಟು, ಮಗ ನೀನು ನನ್ನೇ ಸಾಯಿಸುತ್ತೆ, ನಂಗೆ ಚೆನ್ನಾಗಿ ಗೊತ್ತು, ನೋಡ್ಬಿಟ್ಟು ನಿಧಾನಕ್ಕೆ ಸಾಯಿಸೋದು, ಸುಮ್ಮನೆ ಕಾಯಿಲೆಗೆಲ್ಲ ಕೊಟ್ಟು ಸಾಯಿಸ್ಬೇಡ ಅಂತ ರಾಹುಗೆ ಕಿಸ್ ಮಾಡಿ ಕೆನ್ನೆಗೆ ಆವಿಗೆ ಹೋಗಿ ಮುತ್ತು ಕೊಡೋಕ್ಕಾಗ್ತದೆ. ಒರಿಜಿನಲ್ ಗರ್ಭುಡಿ ಇಡೀ ಪ್ರಪಂಚನ ಕೈಮಿಗೆ ಗರ್ಭುಡಿಗೆ ನಾನು ಬಿಟ್ಟರು. ನನಗೂ ಪುರೋಹಿತರು ಸಂಬಂಧ ಇತ್ತು, ತುಂಬ ಜನ ಇತ್ತು. ಅಂದರೆ ಫ್ರೆಂಡ್ಶಿಪ್ ಇರೋದ್ರಿಂದ ಬಿಡ್ತು. ಸಂಬಂಧ ಅಂದರೆ ಅದೆಲ್ಲ ರೀತಿಯಲ್ಲೂ ಆಗಲ್ಲ, ಫ್ರೆಂಡ್ಶಿಪ್ಪು ಎಲ್ಲದೂ ಆಗುತ್ತೆ. ನೋಡಿ ಸರ್, ಇಲ್ಲೇನಾಗುತ್ತೆ, ನಮ್ಮ ಇವಾಗ ಎಲ್ಲರಿಗೂ ಕನ್ನಡ ಇಂಗ್ಲೀಷ್ ಎರಡೂ ಗೊತ್ತಿರೋದ್ರಿಂದ ಕೆಟ್ಟದಾಗಿ ತಿಳ್ಕೊತಾರೆ. ನಾನೇನು ಮಾಡೋಕ್ಕಲ್ಲ ಸರ್, ನಾನು ಮಾತ್ರ ದೇಹದಲ್ಲಿ ಭಾಗಗಳ ಕರೆಕ್ಟೇನೆ, ಬಟ್ ಅದ್ರ ಪದಗಳು ನಾನೇ ಮಾಡೋಕ್ಕಾಗುತ್ತೆ ಸರ್. ಕರ್ನಾಟಕದಲ್ಲಿ ಮಂಡ್ಯದವ್ರೊಂದು ಭಾಷೆ ಮಾತಾಡ್ತಾರೆ, ಹುಬ್ಳಿಯವ್ರೊಂದು ಮಾತಾಡ್ತಾರೆ, ಮಂಗಳೂರೊಂದು ಮಾತಾಡ್ತಾರೆ, ಹಂಗಲೆಲ್ಲ ಒಂದೇ ಭಾಷೆ ಮಾತಾಡಿ ಕನ್ನಡನ ಒಂದೇ ಥರ ಮಾತಾಡೋಕ್ಕಾಗತ್ತಾ? ಹೇಳಿ ಸರ್, ಅದು ಭಾಳ ಕಷ್ಟ. ನಿಮಗೆ ಬರೋ ಭಾಷೆ ನೀವು ಮಾತಾಡ್ತೀರಿ ಅಂತ ಹೇಳ್ತೀರಿ. ಹೌದು, ಭಾಳ ಅದ್ಭುತ ಸರ್. ನಾಜುಕ್ಕೆ ಬಟ್ಟೆ ಕಟ್ಕೊಂಡು ಹೊಡೆದ್ರು ಹೊಡೆದಂಗೆ, ಅದು ಸ್ಟ್ರೈಟಾಗಿ ಹೇಳಿದ್ರು ಹೇಳ್ದಂಗೆ. ಅದು 100% ನನ್ನ ಒಂದು ಸಬ್ಜೆಕ್ಟು 2029ಕ್ಕೆ ಪ್ರಪಂಚ ನಾಶ ಆಗುತ್ತೆ, 30% ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಈ ಸಿದ್ಧಾಂತ ಇಟ್ಕೊಂಡು ಬಂದಿದ್ದೀನಿ. 29 ವೆರಿ ಡೇಂಜರ್ ಮೊಬೈಲ್ ನಂಬರ್ಲಿ 2029 ತುಂಬ ಅನಾಹುತ ಸರ್. ನನ್ನ ಲೈಫಲ್ಲಿ ಇಂತಿಂಥ ಡೇಟ್ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ನಾನು RCB ಕಲರ್ ಚೇಂಜ್ ಮಾಡಿ ಕಪ್ ಗೆಲ್ಲುತ್ತೆ, RCB ಮ್ಯಾಚ್ ಈ ಸರಿ ತುಂಬ ಜನ ಗ್ರೌಂಡಲ್ಲಿ ಈ ಸರಿ IPL ಯಾರೋ ಸತ್ತೋಗ್ಬೋದು ಅಂತ ಪ್ರೆಡಿಕ್ಷನ್ ಮಾಡಿದ್ದೀನಿ. ಅದನ್ನೆಲ್ಲ ಯಾರು ಟ್ರೋಲೇ ಮಾಡಿಲ್ಲ. ಇವೆಲ್ಲ ನಾನು ಇದ್ದಾವೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ. ಯಾಕೆ ಯಾರು ಮಾಡಲ್ಲ ಅಂದರೆ ಅಲ್ಲಿ ಡೆತ್ ಆಗುತ್ತೆ ನೀವು ಮುಂಚೆಲ್ಲ ಪ್ರೆಡಿಕ್ಷನ್ ಮಾಡಿದ್ದೆ, ಲೈವಲ್ಲಿ ಮಾಡಿದ್ದೆ. ಕಲರ್ ಚೇಂಜ್ ಮಾಡಿ ಕಪ್ ಗೆಲ್ತಾರೆ ಅಂತ ಬ್ಯಾಕ್ ಟು ಬ್ಯಾಕ್ ಹೊಡಿತಾವ್ರೆ. 100% ಸರ್. ಇದನ್ನೆಲ್ಲ 6ನೇ ತಿಂಗಳು 1ನೇ ತಾರೀಕು 8ನೇ ತಿಂಗಳು ಡೇಂಜರು. ಈ ವರ್ಷ 8 ಸರಿಲ್ಲ ಅಂತ ಹೇಳಿದ್ದೆ. ಎಷ್ಟೋರೇ ಮತ್ತೆ ರೀಶೂಟ್ ಮಾಡ್ತಾರವ್ರೆ, ಹೇಳಿ ಡೇಟಿಗೆ ಬರೋಕ್ಕಾಗ್ತಾ ಇಲ್ಲ. ಹೇಳಿ 8ನೇ ಸರ್ 6 ಸರಿಲ್ಲ ಅಂತ ಹೇಳಿದೆ. ಬೂಮ್ರಾ ವರ್ಲ್ಡ್ ಇಂಟರ್ನ್ಯಾಷನಲ್ ಬೌಲರು, ಅವರೇ 5 ಮ್ಯಾಚ್ 6 ಮ್ಯಾಚ್ 1 ವಿಕೆಟ್ ಬೀಳಲ್ಲ IPL ಅಲ್ಲಿ. 5 ಮ್ಯಾಚ್ ಆಡಿ 6 ಮ್ಯಾಚ್ ಆಡಿ 1 ವಿಕೆಟ್ ಬಿದ್ದಿರಲ್ಲ. ಅದು ರೆಕಾರ್ಡ್ ಅಲ್ವ ಇವೆಲ್ಲ. ಇದನ್ನ ಯಾರು ನಮ್ಮ ತಗೋನಕ್ಕೆ ರೆಡಿ ಇಲ್ಲ. ನಾನು ಉದ್ಧಾರ ಆಗ್ತೀನಲ್ಲ, ನಾವು ಉದ್ಧಾರ ಆಗೋದು ಇಷ್ಟ ಆಗಲ್ಲ ಬಡ್ಡೆ ತವಕ್ಕೆ. ಆ ನನ್ನ ಮಕ್ಳು ಉದ್ಧಾರ ಆಗ್ಬಿಡ್ಬೇಕು ಮಾಡ್ಕೊಂಡು, ನಾವೇ ಮಾಡೋಕ್ಕಾಗುತ್ತೆ. ವ್ಯೂಸ್ ಬರಬೇಕು ಅಂತ ಅವ್ರಿಗೆ ಸರ್. ಇವಾಗ ಅವ್ರವ್ರನ್ನ ನೀವೇನು ಹೇಳಿರೋ ಅದು ಭಾಷೆ, ಅದು ಬುಧನ್ ಪೂಜೆ ಮಾಡಿ ಅಲ್ಲ ಗುರುಗಳೇ, ಬುಧ ಅಂದ್ರೆ ಗ್ರಹ ಸರ್. ನೋಡಿ ನಮ್ಮ ಭಾಷೆಯಲ್ಲಿ ಬೀರು ಅಂತಲೂ ಹೇಳ್ಬೋದು, ತಬಲಾ ಅಂತಲೂ ಹೇಳ್ಬೋದು ಸರ್. ಅದನ್ನ ಪೂಜೆ ಮಾಡಿದ್ಮೇಲೆ ಮಳೆ ಬೆಳೆನಾರು ಬರ್ತೈತೆ ಸರ್. ವೈರಲ್ ಆದ್ಮೇಲೆ ನೋಡಿ ಸರ್, ಕರ್ನಾಟಕದಲ್ಲಿ ತಣ್ಣಗೆ AC ಆಗ್ತಂಗಿದೆ, ವೆದರ್ರೇ AC ಆಗ್ತಂಗಿದೆ. ಏನೋ ಕೆಟ್ಟದ್ದು ಮಾಡ್ತಾವ್ರ, ಅದರಿಂದ ಒಳ್ಳೇದಾಗುತ್ತೆ.
ಇವಾಗ ಕವಿರತ್ನ ಇದರಲ್ಲೇ ನೋಡಿರ್ಬೋದು, ಸುಮ್ಮನೆ ಕೂತ್ಕೊಂಡು ಮರದ ಮೇಲೆ ಬಿಲ್ಪತ್ರ ಹಾಕಿ. ಅಲ್ಲ, ಈಗ ನೀವು ಮೊನ್ನೆ ಆ ವಿಡಿಯೋ ಮಾಡಿದ್ಮೇಲೆ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ಹೌದು ನಾನು ನಿಂಗೆ ಪೂಜೆ ಮಾಡಿದೆ ಒಳ್ಳೇದಾಯ್ತು ಅಂತ ಹೇಳಿದ್ರೆ? ಸರ್ ನನಗೆ ಇವಾಗ ಅವ್ರವ್ರು ಮಾಡ್ಕೊಂಡು ಅವ್ರು ಒಳ್ಳೇದಾಯ್ತು, ನನಗೆ ಯಾವುದೋ ಒಂದು ಫೋನ್ ಬರೋಕ್ಕಲ್ಲ ಸರ್. ನನಗೆ ನನ್ನ ಪುಣ್ಯ ನಂಬರ್ ಎತ್ತದೂ ಇಲ್ಲ ನೀವು? ಎತ್ ಮಾತಾಡ್ತೀನಿ, ನನ್ನ ನಂಬರ್ ಗೊತ್ತಿರಕ್ಕಲ್ಲ. ನಾನು ಸರ್ ನನ್ನ ಪಕ್ಕಾ ನಾನು ಜ್ಯೋತಿಷ್ಯ ಹೇಳ್ತಿದ್ದೆ ಅಂತಲ್ಲ ಸರ್, ನಾವು ದನ ಕಾದು, ಕುರಿ ಕಾದು, ಕೋಳಿ ಕಾದು, ಆಮೇಲೆ ದೇವರಿಗೆಲ್ಲ ಕೊಟ್ಟು ವೆಜ್ ತಿನ್ನೋದಕ್ಕಿಂತ ನಾನ್ ವೆಜ್ ರಕ್ತ ತಿಂದು ಊಟ ಮಾಡೋರು ನಾವು, ಕಾಳಿನ ಆರಾಧನೆ ಮಾಡೋರು ನಾನ್ ವೆಜ್ ತಿಂದೇನೆ. ಈಗೇನೋ ನಾನು ನಾನ್ ವೆಜ್ ತಿಂತಾ ಇಲ್ಲ. ಬಾಡಿಲಿ ಒಂದೊಂದು ಪಾರ್ಟ್ಸನ್ನು ಎಲ್ಲನೂ ತಿಂದಿರೋರು ನಾವು. ಬ್ರೈನ್ ಬಗ್ಗೆ ನಮಗೆ ಗೊತ್ತು, ಹೆಂಗೆ ಯಾವ ಬ್ರೈನ್ ತಿಂದರೆ ಏನೇನಾಗುತ್ತೆ ಅಂತಲೂ ಗೊತ್ತು. ಹಾಗಾಗಿ ನನಗೆ ಬರೋ ಫೋನ್ಗಳು ಕಮ್ಮಿ. ನನ್ನ ಹಣೆ ಬರೋಕ್ಕೆ ನಮ್ಮ ಆಫೀಸಲ್ಲಿ ಸ್ಟಾಫ್ ಕೆಲಸದಲ್ಲಿದ್ದಾರೆ. ಹಾಗಾಗಿ ನಾನೇನು ಅಂತ ಏನು ತಪ್ಪು ಮಾತಾಡಿ ಅಂತ ನಂಗೆ ಅನಿಸಿಲ್ಲ. 100% ನಾನು ವಾಸ್ತು ಪ್ರಕಾರ ಮಾತಾಡಿದ್ದೀನಿ. ಇದು ಒಳಗಡೆ ಇದ್ದರೆ ದುಡ್ಡು ಎಷ್ಟು ಬರುತ್ತೆ, ಹೊರಗಡೆ ಇದ್ರೆ ಎಷ್ಟು ದುಡ್ಡು ಬರುತ್ತೆ. ನಾನು ತುಂಬ ಜನಕ್ಕೆ ಜ್ಯೋತಿಷ್ಯ ಹೇಳಾದ್ಮೇಲೆ ನೋಡ್ತೀನಿ, ಹೇಗೆ ಬಾಡಿ ಫುಲ್ ಸ್ಟ್ರೆಚ್ ಮಾಡಿ ಆದ್ಮೇಲೆ ಹೇಳ್ತೀನಿ. ಸರ್ ನಾನು ಜ್ಯೋತಿಷ್ಯ ನೋಡ್ಬೇಕಾದ್ರೆ ಇದು ಇವ್ರದೇ ಜಾತಕನ ಬೇರೆಯವ್ರ ಜಾತಕನ ಅಂತ ಗೊತ್ತಾಗುತ್ತೆ. ಅಲ್ಲ, ನಾನು ನೋಡಿದೆ ವಿಡಿಯೋನು ನೋಡಿದೆ, ವಿಡಿಯೋ ಆದ್ಮೇಲೆ ಸಖತ್ ಟ್ರೋಲ್ಗಳು ಆಗಿದ್ವು. ನೀವು ಕಮ್ಮಿ ಇದ್ರೆ ಜಾಸ್ತಿ ದುಡ್ಡು ಇರುತ್ತೆ ಅಂತ ಹಾಕಿದ್ರಿ. ಅದೃಷ್ಟ ದುಡ್ಡು ಎರಡು ಬರುತ್ತೆ. ಅದಕ್ಕೆ ನಿಮ್ ವಿಡಿಯೋ ಕೆಳಗಡೆ ಅಂಬಾನಿ ಫ್ಯಾಮಿಲಿದೆಲ್ಲ ಫುಲ್ ಫೋಟೋ ಹಾಕ್ಬಿಟ್ಟು ಅದು ಯಾರೋ, ನಾನು ಅದನ್ನ ಕಮೆಂಟ್ ಹೇಳೋಣ ಅಂತಿದ್ದೆ ಸರ್. ಅವ್ರ ಮಗಂದು ಹಾಕಿದ್ದಾರೆ, ಅವ್ರ ಮಗನ ವಿಡಿಯೋ, ಅವ್ನು ಹೆಂಗೆ ಶ್ರೀಮಂತ ಆಗ್ಬಿಟ್ಟಂತ. ಸರ್ ಧೀರುಭಾಯಿ ಅಂಬಾನಿ 28ನೇ ತಾರೀಕು ಕೊಟ್ಟಿದ್ದೇನೆ. ಏನೇಳಿ ನೀತಾ ಅಂಬಾನಿ 1ನೇ ತಾರೀಕು ಮಕ ನಕ್ಷತ್ರ ಮೂಲ ನಕ್ಷತ್ರ ಹುಟ್ಟ. ನಮ್ಮ ಡೇಟ್ ಆಫ್ ಬರ್ತ್ ಕೇಳಿ ನಾನೇ ಒರಿಜಿನಲ್ ಕೊಡ್ತೀನಿ. ಇವ್ರ ಮಗನಿಗೆ ಜಾಸ್ತಿ ಇದೆ, ವಿಪರೀತ ಮಾತ್ರ ನುಗ್ತವ್ರೆ. ಅವ್ರು ಶ್ರೀಮಂತಲ್ಲ, ಅವ್ರ ತಾತ ಅವ್ರ ಮಗ ಶ್ರೀಮಂತರು. ಇವನ್ನ ಆರೋಗ್ಯ ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಇಂಥವೆಲ್ಲ ನಾವು ಭಾಳ ಹೇಳ್ತೀವಿ. ಸುಮ್ಮನೆ ಗೊತ್ತಿಲ್ಲದನ್ನು ಹಾಕ್ದಾಗ ನಾನು ಕಮೆಂಟ್ ಹಾಕ್ಲಾ, ಕೇಶ್ ಒಂದು ಕಮೆಂಟ್ ಹಾಕ್ಲಾ ಅಂದೆ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಹತ್ತು ತುರಿಯೋದು ಬೇರೆ ತುಪ್ಪ ಸುರಿಬೇಡಿ ಅಂದ ಅವನು. ಹಾಕ್ಲಾ ಅಂದೆ. ನನಗೆ ಸರ್ ನೋಡ್ತೀರಾ ಕಮೆಂಟ್ಸ್ ಎಲ್ಲ ನೀವು? ಸರ್ ನಂಗೆ ಓದಕ್ಕೆ ಬರೋಕ್ಕಲ್ಲ. ಅಂದ್ರೆ ಯಾರಿಗೆ ಕೇಳ್ತೀರಾ ಅವಾಗಲೇ ಏನು ಬರ್ದಾರ ನೋಡು ಅಂತ? ಅವೆಲ್ಲ ಕೇಳೋದೇ ಇಲ್ಲ, ಗೊತ್ತು ಬರೆಯೋನು ಹಿಂಗೆ ಇರ್ತಾನೆ. ಸರ್ ನಿಮಗೆ ಏಜ್ ತಕ್ಕನೇ ಸಂಪಾದನೆ ಮಾಡ್ತಿದ್ದ ಗೊತ್ತಿರುತ್ತೆ. ಆದರೆ ವಿಡಿಯೋ ನೋಡ್ತೀನಿ. ನನಗೆ ಇತ್ತೀಚೆಗೆ ನಾನು ಶೇರ್ ಮಾಡಿದ್ದೀನಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಶೇರ್ ಮಾಡಿದ್ದೀನಿ. ಎಲ್ಲ ಗುರುಗಳೇ 30 ಮಿಲಿಯನ್ ವ್ಯೂಸ್ ಇಟ್ಕೊಂಡಿದಿರಲ್ಲ ಒಂದು ತಿಂಗಳಲ್ಲಿ. ನಿಮ್ಮ ರೀಚು ಯಾವ ಇನ್ಫ್ಲೂಯೆನ್ಸರ್ಸ್ ಯಾರು ಇವ್ರಿಗಿರಲ್ಲ. 30 ಮಿಲಿಯನ್, ಲಿಟ್ರಲಿ 30 ಮಿಲಿಯನ್ ವ್ಯೂಸ್ ಅವ್ರಿಗೆ ಲಾಸ್ಟ್ 27 ಡೇಸಲ್ಲಿ. ಇನ್ಸ್ಟಾಗ್ರಾಮಲ್ಲಿ 30 ಮಿಲಿಯನ್ ಇದೆ, ಫೇಸ್ಬುಕ್ಕಲ್ಲಿ 30 ಮಿಲಿಯನ್ ಇದೆ, ಯೂಟ್ಯೂಬಲ್ಲಿ ಟಾಪಲ್ಲಿ. ಆಮೇಲೆ ಗೂಗಲ್ ಟ್ರೆಂಡ್ಸಲ್ಲಿ ಹುಡುಕಿದ್ರೆ ಇವರು 100% ಸರ್ಚಿಂಗ್ ಇದೆ ಇವರು, ಆರ್ಯವರ್ಧನ್ ಗುರೂಜಿ. ಇನ್ನು ಹಿಂಗೆಲ್ಲ ಇಷ್ಟು ಟ್ರೆಂಡ್ ಆಗ್ತಾ ಇದಿರಲ್ಲ, ಈ ಟ್ರೆಂಡ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ತಿದ್ಯಾ? ಸರ್ ನಾನು ಒಬ್ಬನೇ ಅಸ್ಟ್ರಾಲಜಿ ಹೇಳ್ಬೇಕು, ಎಷ್ಟು ಜನ ಬಂದು ಒಂದು 10 ಜನ ಕೇಳ್ಬೋದು. ಇಡೀ ಕರ್ನಾಟಕ ಬಂದು ನನ್ನ ಕೈಲಿ ಹೇಳೋಕ್ಕಾಗತ್ತಾ? ಆಗಲ್ಲ. ಇಲ್ಲ, ನಾನು ಯೋಗ ಗುರುಗಳ ಥರ ಬಗ್ಗಿ ಎದಾಳಿ ದುಡ್ಡು ಕಟ್ಟಿ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಅಂತ ನಾನು ಹೇಳ್ಬೇಕು. ನಂದು ಆ ಕೆಲಸ ಅಲ್ಲ. ಒಬ್ಬೊಬ್ಬರ ಹತ್ರ ಮಾತಾಡೋಕ್ಕೆ ಟೈಮ್ ಹಿಡಿತಿದ್ದೆ, ಅರ್ಧ ಗಂಟೆ ಹಿಡಿತಿದ್ದೆ, 1/4 ಗಂಟೆ ಹಿಡಿತಿದ್ದೆ. ಜಾತಕ ಚೆನ್ನಾದ್ರೆ ತುಂಬ ಹೊತ್ತು ಮಾತಾಡ್ತೀನಿ. ಕಮ್ಮಿ ಇದ್ರೆ ದುಃಖ ಮಾತಾಡಬೇಕಾಗುತ್ತೆ, ಕಷ್ಟ ಆಗುತ್ತೆ. ಅವ್ರಿಗೆ ಕಷ್ಟದ ಇವಾಗ ಜ್ಞಾನ ಇದೆ, ಅದೃಷ್ಟ ಇರಬೇಕಲ್ಲ ಸರ್. ಒಬ್ಬನಿಗೆ ಜ್ಞಾನ ಇರೋಕ್ಕಲ್ಲ, ಅದೃಷ್ಟ ಇರುತ್ತೆ. ಏನೇನೋ ತಪ್ಪು ಮಾಡ್ದಂಗೆ ಏನಾದರೂ ನೋಡಿ ಇಷ್ಟೊಂದು ದುಡ್ಡಿದ್ದಿಲ್ಲಪ್ಪ ಅಂತಾರೆ. ಏನು ಹೇಳಿ, ಕರೆಕ್ಟ್. ನೋಡಿರ್ಬೋದು ನೀವು, ರೇಂಜ್ ರೋವರ್ ಬೆಂಚ್ ಕಾರೆಲ್ಲ ತಗೊಂಡಿರ್ತಾರೆ, ಅವ್ರು ಯಾರು ಓಡಿಸೋದೇ ಇಲ್ಲ. ಏನು ಇರ್ತದನ್ನು ಓಡಿಸ್ಕೊಯ್ತಾನೆ, ಅವನೇ ಪುಣ್ಯವಂತ. ಎಲ್ಲ ಮುಡ್ತಾ ಇರ್ತಾನೆ, ಆರನ್ನು ಮುಡ್ತಾನೆ, ಬ್ರೇಕು ಮುಡ್ತಾನೆ, ತಗೊಂಡಾನೆ ಏನೂ ಮುಟ್ಟಾಕಲ್ಲ, ಸುಮ್ಮನೆ ಕೂತಿರ್ತಾನೆ. ಏನು ಮಾಡೋಣ? ಸದಸ್ಯರು ಮನೆ ಕಟ್ಕೊಂಡಿರ್ತಾರೆ, ಅವ್ರು ಹೋಗಿ MG ರೋಡ್ ಬಿಗೆ ರೋಡಲ್ಲಿ ಕೆಲಸ ಮಾಡ್ತಾರೆ ಟ್ರಾಫಿಕಲ್ಲಿ. ಇವನ್ನೆಲ್ಲೋ ಸ್ಲಮ್ಮಲ್ಲಿ ಇರ್ತಾನೆ. ಬೆಳಗಿಂದ ಸಂಜೆವರೆಗೂ ಏನು ಬೇಕಾದ ತಿನ್ಕೊಂಡು ನೆಮ್ಕೊಂಡು ಉಣ್ಕೊಂಡು ಮಲ್ಕೊಂಡು ರಾತ್ರಿಗೆ ಅವ್ರ ಮೇಲೆ ಮಂಕೇತಾನೆ. ಎಲ್ಲಿ ಮಲಗಿರನ್ನ ಬೆಳಗ್ಗೆ ಎದ್ದು ಬಂದು ಈ ಸದಾಶಿವ ಇರ್ತಾನೆ. ಸದಾಶಿವದಲ್ಲಿ ಮನೆ ಮಾಡಿದ್ರೆ ರಾತ್ರಿ ಬಂದು ಬಿದ್ಕೊತಾನೆ. ಆಗ್ಲತ್ ನೋಡಿ ಟ್ರಾಫಿಕಲ್ಲಿ ಇರ್ತಾನೆ ಅವ್ನು ನೋಡಿದರೆ. ಇದಕ್ಕೆ ಏನು ಮಾಡೋಕೆ? ದೇವ್ರು 2 ಕಟ್ಕೊಂಡು ಲೈಫ್ ಬರ್ದವನೆ. ಇದೆಲ್ಲ ನಿಮ್ಗೆ ಮಾತ್ರ ಒಳ್ಳೆಯದ? ಏನು ಮಾಡೋಣ ದೇವ್ರಿಚ್ಛೆ. ಸರ್ ನಾವು ಹಣ್ಣನ್ನು ದೇವ್ರಿಗೆ ಇಡ್ತಾ ಇದ್ದೀವಿ, ಅದನ್ನೇ ಎಣ್ಣೆ ಅಂಗಡಿಲಿ ಕರೆಸ್ಬಿಟ್ಟು ಇಡ್ತಾರೆ. ಏನು ಮಾಡೋಣ? ಒಬ್ಬೊಬ್ರು ಬೆಳಗ್ಗೆ ಎದ್ದು ಪಂಚಾಮೃತ ತಗುತ್ತೆ, ರಾತ್ರಿ ಅದನ್ನು ಕರೆಸ್ಬಿಟ್ಟು ಕುಡಿಯೋರು ಇದ್ದಾರೆ. ಎರಡೂ ಒಂದೇ ಥರ ಅನ್ನೋಕ್ಕಾಗಲ್ಲ ನನ್ನ ಕೈಲಿ. ಏನು ಮಾಡೋಕ್ಕೆ? ದಾರಿಲಿ ಹೋಗ್ಬೇಕಾದ್ರೆ ಚಿಂದ ಅಂಗಡಿ ಇರುತ್ತೆ, ಬಂಗಾರದ ಅಂಗಡಿ ಇರುತ್ತೆ, ಬಾರ್ ಇರುತ್ತೆ. ನಾವು ಯಾವುದಕ್ಕೆ ಹೋಗ್ಬೇಕನ್ನೋದು ಇಂಪಾರ್ಟೆಂಟ್ ಆಗೈತೆ. ಕಳೆಯೋದಕ್ಕೆ ಹೋಗ್ಬೇಕಾ ದುಡಿಯೋದಕ್ಕೆ ಹೋಗ್ಬೇಕಂತ ಇವತ್ತವರೆಗೂ ನಾನು ಎಣ್ಣೆ ಹೊಡೆದಿಲ್ಲ. ಬೇಕಂದ್ರೆ ನಾನು ತಿಂದಿದ್ದೆ ಬೆಂಗಳೂರಲ್ಲಿ ನಾನ್ ವೆಜ್ ಹೋಟ್ಲಿಲ್ಲ, ತಮಿಳ್ನಾಡಲ್ಲಿ ತಿಂದರೆ ನಾನ್ ವೆಜ್ ಹೋಟ್ಲಿಲ್ಲ. ನನಗೆ ತುಂಬ ಆಸೆ ಹೋಟ್ಲು ಮಾಡ್ಬೇಕಂತ ಟೈಮ್ ಇಲ್ಲ ನನಗೆ. ಈ ಹಾಸನದಿಂದ ಬೆಂಗಳೂರಿಗೆ ಬಂದಾಗ ನೀವು ಆಸ್ಟ್ರಾಲಜರ್ ಆಗೇ ಬಂದಿದ್ರಾ ಅಥವಾ ಇಲ್ಲ? ನಾನು ಚಿಕ್ಕದಿಂದಲೂ ಅಸ್ಟ್ರಾಲಜಿ ಹೇಳಿವೆ. ನನ್ನ ಬಾಯಲ್ಲಿ ಏನು ಬಂದರೂ ನಡೆಯೋದು. ಅದು ನಮ್ಮ ಅಮ್ಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ನಾನು ಬೆಳೆದಿದ್ದೆಲ್ಲ ಅಯ್ಯಂಗಾರ್ ರೂಮಲ್ಲಿ. ನಾನು ಸೇಲಮಲ್ಲಿ ಬೆಳೆದಿದ್ದು, ಅಯ್ಯಂಗಾರ್ ರೂಮಲ್ಲಿ. ಹಾಗಾಗಿ ನಾನು ಫಸ್ಟೇ ಸೇಲಮ್ಗೆ ಹೋಗ್ಬಿಟ್ಟೆ. ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ. ನಂಗೆ 13 ವರ್ಷ ಅವಾಗ. ಅಮ್ಮಂದ್ರೆ ಅವಾಗ ಕೈ ತೋರಿಸ್ಬಿಟ್ಟು ಸ್ಕೂಲಿಗೆ ಸೇರಿಸ್ತಾಯಿದ್ರು. ಹಾಗಾಗಿ ನನಗೆ 13 ವರ್ಷಕ್ಕೆ ಹೋದೆ. ನಾನು ಅಲ್ಲೇ ಇದ್ದೆ, ಬೇಕ್ರಿ ಕೆಲಸ ಮಾಡಿದೆ. ಆಮೇಲೆ ಬೇಕ್ರಿ ಕೆಲಸ ಮೇಲೆ ನಂಗೆ ಜಾತಕ ಎಲ್ಲ ಗೊತ್ತಾದ್ಮೇಲೆ ನಂಗೆ ಲಕ್ ಇಲ್ಲ, ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಸುಮ್ಮನೆ ಟೈಮ್ ಪಾಸ್ಗೆ ಆಟ ಓಡಿಸ್ದೆ. ಅದರಲ್ಲೂ ಕೂಡ ನಾನು ಸಂಪಾದನೆ ಓಡಿಸ್ದೆ. ಆಮೇಲೆ ಸ್ವಂತ ಬೇಕ್ರಿ ಮಾಡಿದೆ. ನೀಲ್ಸ್ ಅಂದ್ರೆ ಚರ್ಚ್ ಎದುರುಗಡೆ, ರೋಸ್ ಗಾರ್ಡನ್ ಬಸ್ ಸ್ಟಾಪ್ ಎದುರುಗಡೆ RISL ಬೇಕ್ರಿ ಅಂತ.
ಯಾರು ವ್ಯಾಪಾರ ಆಗಲ್ಲ ಅಂದರು. ಮಾಡಿದ ದಿವಸ 15,000 ರೂಪಾಯಿ, 25,000 ರೂಪಾಯಿ ವ್ಯಾಪಾರ 2009 ಬೇಕಲ್ಲಿ 30% ಲಾಭ ಇದೆ. ಆಗ ಹೆವಿ ವ್ಯಾಪಾರ ಆಗೋದು. ನಾನು ಹಿಂಗೆ ಜ್ಯೋತಿಷ್ ಹೇಳ್ತಿರೋದು ಜನ ಜಾಸ್ತಿ ಆದರು. ನಾನು ಬೇಕ್ರಿ ಮಾಡ್ಬಿಟ್ಟು ಜ್ಯೋತಿಷಿಗೆ ಬಂದೆ ಅಷ್ಟೇ. ನನ್ನ ಟೈಮ್ ಬಂದಾಗ ಕೊಟ್ಬಿಟ್ಟು ಬಂದೆ. ಈಗಲೂ ಸರ್ ಯಾರು ಬನ್ ಬಿರಿಯಾನಿ ಮಾಡಿಲ್ಲ. ಬನ್ ಬಿರಿಯಾನಿ ಮಾಡ್ಬೇಕಂತ ಆಸೆ. ಬನ್ನಲ್ಲಿ ಬಿರಿಯಾನಿ ಹೆಂಗೆ ಪಿಜ್ಜಾ ತಿಂತಾರೆ ಹಂಗೆ ಬನ್ ಬಿರಿಯಾನಿ ಮಾಡಬೇಕು. ಅದೇ ಥರ ರಮ್ ಚಿಕನ್ ಯಾರೂ ಮಾಡಿಲ್ಲ. ರಮ್ ಹಾಕ್ಬಿಟ್ಟು ಚಿಕನ್ ಮಾಡೋದು ಇವೆಲ್ಲ ಮಾಡಬೇಕು ಅಂತ ಆಸೆ ಇದೆ. ಈ ಥರದೊಂದು ಹೋಟ್ಲ್ ಮಾಡ್ಬೇಕಂತ ಮಾಡಬೇಕು. ಯಾಕೆ ಸರ್ ಪ್ಲಮ್ ಕೇಕ್ ತಿಂತೀರಾ ಸರ್? ಪ್ಲಮ್ ಕೇಕಿಗೆ ರಮ್ ಹಾಕ್ಬಿಟ್ಟೆ ಮಾಡೋದು ಸರ್. ಪ್ಲಮ್ ಕೇಕಿಗೆ ರಮ್ ಹಾಕಿ ನೆನೆ ಹಾಕ್ಬಿಟ್ಟು ಮಾಡ್ತೀವಿ. ಅದ್ರಲ್ಲಿ ರಮ್ ತಿಂತಾರೆ, ಇದೆಲ್ಲ ಯಾಕೆ ತಿನ್ನಬಾರ್ದು? ಹೆಂಗಿರು ನಾನ್ ವೆಜ್ ತಿನ್ನೋರೆಲ್ಲ ಒಂದು ಪಕ್ಕದ ಸೈಡಿಗೆ ಇಟ್ಕೊತಾರೆ. 90% ಇಟ್ಕೊಂತಾರೆ. ಎಲ್ಲರೂ ಇಟ್ಕೊಳ್ಳೋದು 90%. ನಾವು 19 ಹಾಕ್ಬಿಟ್ಟು ಮಾಡಿಬಿಟ್ರೆ ಕೆಲಸ ಕಮ್ಮಿ ಇರುತ್ತಲ್ಲ. ಇದು ಹೋಟ್ಲ್ ಹೆಸರೇ 19 ಅಂತೆಲ್ಲ ಇಡ್ಬೋದು. ಇಲ್ಲ ಟೇಬಲ್ 19 ಅಂತ ಇಟ್ಬಿಡೋದು. ಟೇಬಲ್ 90. ಯಾರಿಗೂ ಹೋಟ್ಲ್ ಅಂದರೆ ಹೆಸರೇ ಬೇಡ ನಮಗೆ. ಟೇಬಲ್ 19 ಏನು ಹೇಳಿ? ಟೇಬಲ್ ಅಂದರೆ ಇನ್ನು ಕುತ್ಕೊಂಡಿದ್ಯಪ್ಪ 19. ಎರಡು ಈ ಥರ ಟೈಟ್ಲ್ ಇಲ್ಲ. ಈ ಥರ ಇಡಬೇಕು ಅಂತ ಆಸೆ ಇದೆ ಮನಸ್ಸಲ್ಲಿ. ಟೇಬಲ್ 19 ಇಲ್ಲ ಟೇಬಲ್ 6, ಟೇಬಲ್ 5 ಈ ಥರ ಹೋಟ್ಲೆಸ್ ಇದೊಂದು ತರ್ಬೋದು. ಯಾರು ನೀವು ಕೇಳಿಲ್ಲ ಅಲ್ಲ ಸರ್? ಟೇಬಲ್ 19 ಅಂತ. ಟೇಬಲ್ 90. 90. ಇವಾಗ ವಿರಾಟ್ ಕೊಹ್ಲಿ ಇಟ್ಟಿಲ್ವಾ? 80. ಹಂಗೆ ಇವಾಗ ನೋಡಿ ಅದು 8 ನಂಬರ್ಸ್ ಬರುತ್ತೆ. ಇವತ್ತು ಕಿರಿಕಾಗಿಲ್ವ ಅಲ್ಲಿ? ಹೊಸ ಶೂ ಓಪನ್ ಮಾಡಿಲ್ವ ಇವಾಗ? ಕಿರಿಕಾದ್ರೇನು ಒಂದೇ ದಿನಕ್ಕೆ ಎಷ್ಟು 160 ಕೋಟಿ ರೂಪಾಯಿ ಶೂ. ಸರ್ ವಿರಾಟ್ ಕೊಹ್ಲಿನ ನೀವು ಶೂಸು ಟೀ ಶರ್ಟ್ ಅಡ್ವರ್ಟೈಸ್ಮೆಂಟ್ ಕೊಡಿಸ್ಬಾರ್ದು. ರೋಲೆಕ್ಸ್ ವಾಚ್ ಕೊಟ್ಟರೆ ಅವ್ರ ಫಾಲೋವರ್ಸ್ ಯಾರು ತಾನಲ್ಲ. ಆ ಫಾಲೋವರ್ಸ್ ಇಲ್ಲ ಅವ್ರಿಗೆ. ಅಲ್ಲ ಆ ಫಾಲೋವರ್ಸ್ ಅಲ್ಲ, ಅದಕ್ಕೆ ಟೆನ್ನಿಸ್ ಇದೆ, ಚೆಸ್ ಇದೆ, ಬೇರೆ ಗೇಮ್ ಇದೆ. ಅವರೇ ಹಾಕ್ಯಂದು ನೋಡೋದು. 100% ರೋಲೆಕ್ಸ್ ವಾಚ್ ಆಗ್ಬಿಟ್ಟು ಕೈಲಿಂಗ್ ಯಾರು ಕೆಪ್ಪಟ್ಲೆ ಹೊಡೆಯಕ್ಕಲ್ಲ. ಕರೆಕ್ಟ್. ಈಗ ನೋಡ್ತಾರೆ ಅವು ಒಂದು ಅಂತ ಟೆನ್ನಿಸಲ್ಲಿ ನೋಡ್ತಾರೆ. ಯಾಕೆ ಟೆನ್ನಿಸ್ ವಿರಾಟ್ ಕೊಹ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಸಿಲ್ಲ? ಯಾಕೆ ಟೆನ್ನಿಸರು ಅವ್ನ ಫಾಲೋವರ್ಸ್ ಕಮ್ಮಿ ಇದ್ರು ಇನ್ಸ್ಟಾಗ್ರಾಮಲ್ಲಿ. ಆದರೆ ಇವ್ರ ಕೈಲಿ ಯಾಕೆ ಮಾಡಿಸ್ತಾರೆ? ಇವ್ರ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಕ್ರಿಕೆಟ್ ನೋಡೋರು ಏನು ತಗೋತಾರೆ ಅದನ್ನು ಮಾಡ್ಯಾರೆ 100% ಆ ಥರ.